ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ಟ್ರಯಾಂಗಲ್ಸ್ ಮೇಲಿನ ಥಿಯರಿ ಪಾರ್ಟ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ಟ್ರಯಾಂಗಲ್ಸ್ ಮೇಲಿನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳಿರುವಂತಹ ಪ್ರಾಬ್ಲಮ್ಸ್ ಅನ್ನ ಒಂದೊಂದಾಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ಕೊತಾ ಹೋಗ್ತೀವಿ. ಓಕೆನಾ? ರೈಟ್. ಸೊ ಮಾತಾಡ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ನನ್ನ ಒಂದು ಪರಿಚಯವನ್ನ ಚಿಕ್ಕದಾಗಿ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ಬನ್ನಿ ಕ್ವಶನ್ಸ್ ಅನ್ನ ನೋಡೋಣ. ಮೊದಲನೇ ಪ್ರಶ್ನೆ, ದ ವ್ಯಾಲ್ಯೂ ಆಫ್ x when angle A is equal to 3x, angle ACD equal to 115 degree and that angle B is equal to 2x in the given figure. ಇದು ಏನಾದ್ರು ದಟ್ ಈ ರೀತಿ ಫಿಗರ್ ಕೊಟ್ಟಿದ್ರು ಅಂತಂದ್ರೆ ದಟ್ ನಾವು ವರಿ ಆಗುವಂತ ಅವಶ್ಯಕತೆ ಇಲ್ಲ. ಅವ್ರು ಏನ್ ಕೇಳಂದ್ರಿ ದಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಂದ್ರ ದಟ್ ನಾವು ಡೈರೆಕ್ಟ್ ಆಗಿ ಏನಂದ್ರ ಫಿಗರ್ ನೋಡಿದ್ರೆ ನಮ್ಗೆ ಗೊತ್ತಾಗಿರ್ತದೆ. ಓಕೆ ರೈಟ್. ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇದು 150 ಡಿಗ್ರಿ ಏನ್ರಿ, ಇದು ಎಕ್ಸ್ಟೀರಿಯರ್ ಆಂಗಲ್ ಅದ. ಸೊ ಈ ಎಕ್ಸ್ಟೀರಿಯರ್ ಆಂಗಲ್ ಏನಾಗಿರ್ತೈತಿ ಅಂದ್ರೆ ಒಳಗಡೆ ಇರುವಂತಹ ಎರಡು ಇಂಟೀರಿಯರ್ ಆಂಗಲ್ ಸಮ್ಮಿಗೆ ಈಕ್ವಲ್ ಆಗಿರ್ತೈತಿ. ಏನಂದ್ರೆ ದಟ್ ಅದರ ಅಡ್ಜಸೆಂಟ್ ಆಂಗಲ್ ಅನ್ನ ಬಿಟ್ಟು, ಹಂಗಂದ್ರೆ ದಟ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಎ ಸಿ ಡಿ ಆಗಿರ್ತೈತಿ. ಓಕೆನಾ? ದಟ್ ಈಸ್ ಆಂಗಲ್ ಎ ಸಿ ಡಿ ಇದಕ್ಕಿನ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಡಿ. ಆಂಗಲ್ ಎ ಅಂದ್ರೆ 3x, ಆಂಗಲ್ ಬಿ ಅಂದ್ರೆ 2x, ದಟ್ ಆಂಗಲ್ ಎ ಸಿ ಡಿ ಅಂದ್ರೆ 115 ಡಿಗ್ರಿ ಅದ. ಇವೆರಡು ಸೇರಿಸಿದ್ರೆ 5x ಆಗುತ್ತೆ ಇಸ್ ಈಕ್ವಲ್ ಟು 115. 5 ಒಂದ್ಲೆ 5, 5 ಎರಡ್ಲೆ 10, 1 ಉಳಿತು 15 ಆಯ್ತು, 5 ಮೂರ್ಲೆ 15. ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 23 ಆಗಿರ್ತೈತಿ. ಈ ಟ್ರಯಾಂಗಲ್ಸ್ ಮೇಲಿನ ಲೆಕ್ಕ ಹೆಂಗ ಎಂತ ಓದಾವ ಅಂತಂದ್ರ ಅಗ್ದಿ ಸಣ್ಣ ಓದಾವ್ರಿ. ದಟ್ ನಿಮ್ಗೆ ಟೈಮ್ ಉಳಿಸ್ಲಿಕ್ಕೆ ಏನಪ್ಪಾ ಅಂದ್ರೆ ಇವು ಬಾಳ ಅಂದ್ರೆ ಬಾಳ ಹೆಲ್ಪಿಗೆ ಬರ್ತಾವ. ಓಕೆ ದಟ್ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ನಂತರ ಎರಡನೆಯ ಲೆಕ್ಕ ಏನದ ನೋಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ AB equal to AC, that AB equal to AC and BAC equal to 80 degree. ಇದು 80 degree ಅದರಿ. If AB is parallel to CE, AB is parallel to CE, the measure of ECD, that ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರೆ. ಸರಿನಾ? ಇದು ಏನಪ್ಪಾ ಅಂತಂದ್ರೆ ದಟ್ ಇವೆರಡು AB equal to AC ಅದ ಅಂತಂದ್ರೆ ಇದು ಎಂತ ಟ್ರಯಾಂಗಲ್ ರೀ? ಐಸೋಸೆಲೆಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ. ಅಂದ್ರೆ ದಟ್ ಇವುಗಳ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಇವೆರಡು ಏನಾಗಿರ್ತಾವ್ರಿ? ಈಕ್ವಲ್ ಆಗಿರ್ತಾವ. ಇದು ಎಕ್ಸ್ ಅನ್ಕೊಳ್ಳೋಣ, ಹಂಗಂದ್ರೆ ಇದು ಏನಾಗಿರ್ತೈತಿ? ಎಕ್ಸ್ ಆಗಿರ್ತೈತಿ. ಅಂದ್ರೆ ದಟ್ ಇವೆರಡು ಸೇರಿಸಿದ್ರೆ, ಇವು ಮೂರು ಸೇರಿಸಿದ್ರೆ ಎಷ್ಟಾಗತ್ರಿ? ದಟ್ ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇವನ್ ಎರಡು ಎಕ್ಸ್ ಅನ್ಕೊಂಡ್ವಿ ಅಂತಂದ್ರೆ ಇದೇನಾಗತ್ರಿ? ಎ ಬಿ ಸಿ ಅನ್ನೋದು ಎಕ್ಸ್ ಅದ, ಬಿ ಸಿ ಎ ಅನ್ನೋದು ಎಕ್ಸ್ ಅದ. ಆ ನಂತರ ಪ್ಲಸ್ ಬಿ ಎ ಸಿ ಎಷ್ಟು ಅದರಿ? 80 ಡಿಗ್ರಿ ಅದ ಇಸ್ ಈಕ್ವಲ್ ಟು 180. ಎರಡು ಎಕ್ಸ್ ಇಸ್ ಈಕ್ವಲ್ ಟು 80 ಬಲಗಡೆ ಹೋದ್ರೆ ಮೈನಸ್ 80. ಎಕ್ಸ್ ಇಸ್ ಈಕ್ವಲ್ ಟು 180 ಒಳಗೆ 80 ಹೋದ್ರೆ 100. ಎರಡು ಬಲಗಡೆ ಅಂದ್ರೆ ಬಾಗ್ಲೆ 2 ಆಗತ್ರಿ. 2 ಒಂದ್ಲೆ 2, 2 ಐದ್ಲೆ 10, ಮುಂದೊಂದ್ 0 ಅಂದ್ರೆ 50 ಡಿಗ್ರಿ. ಇದು ಆನ್ಸರ್ ಏನ್ರಿ? ಇದು 50 ಡಿಗ್ರಿ ಬಂತ್ರಿ. ಇದು ಏನಪ್ಪಾ ಅಂತಂದ್ರೆ 50 ಡಿಗ್ರಿ ಬಂತು. ಆ ನಂತರ ಇಲ್ಲೊಂದು ಇದನ್ನ ನೋಡಿದ್ವಿ ಅಂತಂದ್ರೆ ದಟ್ ಇವೆರಡು ಏನದಂದ್ರೆ ಸಮಾಂತರವಾಗಿದಾವ್ರಿ. ಇವೆರಡು ಏನದಾವ್ರಿ? ಪ್ಯಾರಲಲ್ ಅದಾವ. ಓಕೆ ದಟ್ ಇದು ಎಷ್ಟಿರ್ತೈತಿ? ಇದು ಅಷ್ಟೇ ಇರ್ತೈತಿ. ಯಾಕಂತಂದ್ರ ದಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್, ಅನುರೂಪ ಕೋನಗಳು. ಇದು ಎಕ್ಸ್ ಆಗಿತ್ತಂತಂದ್ರೆ ಇದು ಎಕ್ಸ್ ಆಗಿರ್ತೈತಿ. ಅಂದ್ರೆ ಇದು 50 ಡಿಗ್ರಿ ಆಗಿತ್ತಂದ್ರೆ ಇದು ಸಹಿತ 50 ಡಿಗ್ರಿ ಆಗಿರ್ತೈತಿ. ದೇರ್ಫೋರ್ ಆಂಗಲ್ ಇ ಸಿ ಡಿ ಏನಾಗಿರ್ತೈತಿ ಅಂತಂದ್ರೆ 50 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ನಂತರ ಮೂರನೆಯ ಲೆಕ್ಕ ಏನದ ನೋಡ್ರಿ. ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಎ ಬಿ ಸಿ ಟ್ರಯಾಂಗಲ್ ಡಿ ಎಫ್ ಟ್ರಯಾಂಗಲ್ ಗೆ ಸಿಮಿಲರ್ ಅದ. ಓಕೆ ಅಂಡ್ ದೇರ್ ಏರಿಯಾಸ್ ಬಿ ರೆಸ್ಪೆಕ್ಟಿವ್ಲಿ 49 ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ 81 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇದೆಷ್ಟದರಿ? 49 ಐತಿ. ಆ ನಂತರ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಎಷ್ಟದರಿ? 81 ಅದ. ದ ಲೆಂತ್ ಆಫ್ ಬಿ ಸಿ ವೆನ್ ಎಫ್ is 6.3 ಸೆಂಟಿಮೀಟರ್ ಈಸ್. ಓಕೆ ದಟ್ ಬಿ ಸಿ ವ್ಯಾಲ್ಯೂ ಏನಾಗಿರ್ತೈತಿ? ಬಿ ಸಿ ವ್ಯಾಲ್ಯೂ ಏನಾಗಿರ್ತೈತಿ ಯಾವಾಗ ಅಂತಂದ್ರೆ ಎಫ್ 6.3 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಬಿ ಸಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆನಾ? ರೈಟ್. ಸೊ ಅವ್ರು ಕೊಟ್ಟಿದ್ದನ್ನ ಬರ್ಕೊಂಡ್ಬಿಡೋಣ ಅಂತ್ರಿ. ಮೊದ್ಲೇಕ ಏನ್ ಕೊಟ್ಟಾರಿ ಅವರು? ಟ್ರಯಾಂಗಲ್ ಎ ಬಿ ಸಿ ಈಸ್ ಟ್ರಯಾಂಗಲ್
ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಹಿಂಗಂದ್ರೆ ನಾವ್ ಏನ್ ಓದಿದ್ವಿ, ಎರಡು ಟ್ರಯಾಂಗಲ್ ಏನಾದ್ರು ಸಿಮಿಲರ್ ಇದ್ವು ಅಂತಂದ್ರ ಅವುಗಳದ್ದು ಏರಿಯಾ ಏನಾಗಿರ್ತೈತಿ ಅಂದ್ರ ಅವುಗಳದ್ದು ಸೈಡ್ಸ್ ಸ್ಕ್ವೇರ್ ರೇಷಿಯೋ ಏನಾಗಿರ್ತೈತಿ ಅಂತಂದ್ರೆ ಈಕ್ವಲ್ ಆಗಿರ್ತೈತಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾನ್ರಿ, ಅವುಗಳದ್ದು ಏರಿಯಾದ ರೇಷಿಯೋ ಅವುಗಳದ್ದು ಸೈಡ್ಸ್ ಸ್ಕ್ವೇರ್ ರೇಷಿಯೋ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು, ಅವ್ರು ಏನೇ ಯಾವ್ದೇ ಸೈಡ್ ಬೇಕು ಹೇಳ್ರಿ, ಬಿ ಸಿ ಮತ್ತೆ ಎಫ್ ಬಗ್ಗೆ ಹೇಳ್ಯಾರ. ಸೊ ಬಿ ಸಿ ಗೆ ಕರೆಸ್ಪಾಂಡಿಂಗ್ ಇ ಎಫ್ ಅದರಿ ಐತಿ, ಹಂಗಂದ್ರೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಲ್ಲರಿ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಆಗಿರ್ತೈತಿ. ಓಕೆನಾ, ರೈಟ್. ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಇದು ಟ್ರಯಾಂಗಲ್ ಏರಿಯಾ ಕೊಟ್ಟಾರೇನ್ರಿ, ಕೊಟ್ಟಾರ. ಎಷ್ಟದರಿ 49 ಐತಿ. ಆನಂತರ ಡಿ ಎಫ್ ಎಷ್ಟದರಿ 81 ಐತಿ. ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬಿ ಸಿ ಗೊತ್ತಿಲ್ಲ ಅದ್ರ ಹಂಗ ಬರ್ಕೊಂಡ್ರಿ, ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಅಂದ್ರೆ ಏನದರಿ 6.3 ಸ್ಕ್ವೇರ್ ಆಗ್ತೈತಿ. ಸರಿನಾ, ರೈಟ್. ಬಿ ಸಿ ಅಲ್ಲೇ ಇರ್ಲಿ, ಇದನ್ನ ಈ ಕಡೆ ತಗೊಂಬರೋಣ. ಇದೇನಾದ್ರೂ ಕ್ಯಾನ್ಸಲ್ ಆಗತ್ತಾ, ಇಲ್ಲ ರೀ. ಇರೋಲ್ದಾಕ 49 ಬಾಗ್ಲೆ 81 ಇಂಟು 6.3 ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದಿದ್ದು ಏನಾಗೈತ್ರಿ, ಗುಂಡ್ಲೆ ಆಗೈತಿ. ನಮಗ ಬಿ ಸಿ ಸ್ಕ್ವೇರ್ ಬೇಡ, ಬಿ ಸಿ ಬೇಕು. ಹಂಗಂದ್ರೆ ಇದೇನಾಗತ್ತಂದ್ರೆ ಸ್ಕ್ವೇರ್ ರೂಟ್ ಆಗ್ತತಿ. ಇದು 49 ವರ್ಗಮೂಲ 7 ಬರ್ತೈತಿ, 81 ವರ್ಗಮೂಲ 9 ಬರ್ತೈತಿ. 6.3 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 6.3 ಬಂದಿರ್ತೈತಿ. ಇಸ್ ಈಕ್ವಲ್ ಟು ಬಿ ಸಿ. 9 ಒಂದ್ಲೆ 9, 9 7 63. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 7 49 ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ಏನ್ ಬರ್ತ್ರಿ, 4.9 ಸೆಂಟಿಮೀಟರ್ ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿದೆ. ಸರಿನಾ, ರೈಟ್. ನೆಕ್ಸ್ಟ್ 4ನೇ ಲೆಕ್ಕ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ ಆಂಗಲ್ ಎಬಿಡಿ ಈಕ್ವಲ್ ಟು 50 ಡಿಗ್ರಿ, ಎಬಿಡಿ ಈಕ್ವಲ್ ಟು 50 ಡಿಗ್ರಿ. ಆನಂತರ ಎಫ್ಇಸಿ ಇಸ್ ಈಕ್ವಲ್ ಟು 120 ಡಿಗ್ರಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನು ಅಂತಂದ್ರೆ ಕೇಳಾಕತ್ತಾರ್ರಿ. ಸೊ ಈಗ ಎಕ್ಸ್ ಪ್ಲಸ್ ವೈ ಬರಬೇಕು ಅಂತಂತಂದ್ರೆ ದಟ್ ನಮ್ಗೆ 2 ಇಕ್ವೇಶನ್ ಬರಬೇಕು. ಆ 2 ಇಕ್ವೇಶನ್ ಸೇರಿಸಿದ್ರೆ ನಮ್ಗೆ ಎಕ್ಸ್ ಪ್ಲಸ್ ವೈ ಬರುವಂತ ಸಾಧ್ಯತೆ ಇರ್ತೈತಿ. ಓಕೆ, ಡೈರೆಕ್ಟ್ ಆಗಿ ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎಕ್ಸ್ ಈ ಕಡೆ ಅದರಿ, ವೈ ಈ ಕಡೆ ಅದ. ಓಕೆ, 2 ಇಕ್ವೇಶನ್ ತೊಗೊಂಬರಕ ನಾವು ಪ್ರಯತ್ನ ಮಾಡೋಣ. 2 ಇಕ್ವೇಶನ್ ಹೆಂಗ್ ಬರ್ತಾವ್ರಿ, ಎ ಬಿ ಸಿ ಟ್ರಯಾಂಗಲ್ 3 ಆಂಗಲ್ ಸಮ್ ತಗೊಂಡ್ವಿ ಅಂದ್ರೆ ನಮ್ಗೆ ಎಕ್ಸ್ ಬರ್ತೈತಿ. ಆ ನಂತರ ಇಲ್ಲಿ ಟ್ರಯಾಂಗಲ್ ಎಫ್ ಬಿ ಡಿ ಟ್ರಯಾಂಗಲ್ ಅನ್ನ ತಗೊಂಡು ಅದರ ಆ ಟ್ರಯಾಂಗಲ್ 3 ಆಂಗಲ್ ಸಮ್ 180 ಡಿಗ್ರಿ ಇರ್ತೈತಿ. 2 ಇಕ್ವೇಶನ್ ಕೂಡಿಸಿದ್ವಿ ಅಂದ್ರೆ ನಮ್ಗೆ ಎಕ್ಸ್ ಪ್ಲಸ್ ವೈ ಬರ್ತೈತಿ. ಓಕೆನಾ, ರೈಟ್. ಒಂದು ಪ್ರಯತ್ನ ಮಾಡೋಣಂತ್ರಿ, ದಟ್ ಮುಂದೆ ಎಲ್ಲಾದ್ರೂ ಹೋಗಿ ಸ್ಟ್ರಕ್ ಆಯ್ತು ಅಂತಂದ್ರೆ ವಿಚಾರ ಮಾಡ್ಲಿಕ್ಕೆ ಬರ್ತೈತಿ. ಓಕೆ, ದಟ್ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಒಳಗ ಏನ್ರಿ, ದಟ್ ಆಂಗಲ್ ಬಿ ಎ ಸಿ ಪ್ಲಸ್ ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಸಿ ಎ ಬಿ. ಕರೆಕ್ಟಾ, ಇಲ್ಲಿ ಎ ನಡಬೇಕದ, ಇಲ್ಲಿ ಬಿ ನಡಬೇಕದ, ಇಲ್ಲಿ ಸಿ ನಡಬೇಕದ. 3 ಆಂಗಲ್ ಸೇರಿಸಿದ್ರೆ ಏನಾಗತ್ರಿ, 180 ಡಿಗ್ರಿ ಆಗುತ್ತೆ. ಬಿ ಎ ಸಿ ಅಂದ್ರೆ ಏನದ್ರಿ, ಬಿ ಎ ಸಿ ಅಂತಂದ್ರೆ ಎಕ್ಸ್ ಐತಿ ಪ್ಲಸ್ ಎ ಬಿ ಸಿ ಅಂತಂದ್ರೆ ಏನದ್ರಿ 50 ಡಿಗ್ರಿ ಅದ ಪ್ಲಸ್ ಆಂಗಲ್ ಸಿ ಎ ಬಿ. ಒಂದು ನಿಮಿಷ, ಏನ್ ಮಿಸ್ ಆಯ್ತು ಇಲ್ಲಿ, 2 ಸಾರಿ ಇದನ್ನ ಬರ್ತೀವಿ. ಇಲ್ಲಿ ಸಿ ಎ ನಡಬಾರ್ಕ್ ಬರ್ಬೇಕಾಗಿತ್ತು, ಇಲ್ಲಿ ಬಿ ಸಿ ಎ ಬರ್ಬೇಕಾಗತ್ತೆ. ಓಕೆ, ಬಿ ಸಿ ಎ ಅಂದ್ರೆ ಏನದ ನೋಡ್ರಿ, ಬಿ ಸಿ ಎ ಅಂದ್ರೆ ನಮ್ಗೆ ಗೊತ್ತಿಲ್ಲ, ದಟ್ ನಾವು ಅದನ್ನ ಬಿ ಸಿ ಎ ಆಸ್ ಇಟ್ ಇಸ್ ಹಂಗೆ ಬರ್ಕೊಂಡ್ರಿ. ಇಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನ ನಮಗೆ ಏನಾದ್ರೂ ಮಾಡ್ಲಿಕ್ಕೆ ಬರ್ತದ್ರಿ. ಏನ್ ಮಾಡ್ಬೋದು ನಾವು, ಎಕ್ಸ್ ಪ್ಲಸ್ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ ಟು 50 ಬಲಗಡೆ ಹೋದ್ರೆ ಮೈನಸ್ 50, 180 ಮೈನಸ್ 50 ಅಂದ್ರೆ ಎಕ್ಸ್ ಪ್ಲಸ್ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ ಟು 180 ಒಳಗೆ 50 ಹೋದ್ರೆ 130 ಡಿಗ್ರಿ. ಇದು ಒಂದ್ ಸೈಡ್ ಇಷ್ಟೇ ಇರಲಿ. ಆ ನಂತರ ಈ 2ನೇ ಟ್ರಯಾಂಗಲ್ ತಗೊಳ್ಳೋಣ. ಯಾವ್ದ್ರಿ ಅದು, ಎಫ್ ಬಿ ಡಿ. ಇದ್ರೊಳಗೆ 3 ಆಂಗಲ್ಸ್ ಅನ್ನ ನಾವು ತಗೊಂಡ್ವಿ ಅಂತಂದ್ರೆ ಯಾವ ಆಂಗಲ್ಸ್ ತಗೋಬಹುದು, ಎಫ್ ಬಿ ಡಿ ಪ್ಲಸ್ ಬಿ ಡಿ ಎಫ್ ಆಂಗಲ್ ಬಿ ಡಿ ಎಫ್. ಇನ್ನೊಂದು ಯಾವ್ದ್ರಿ, ಎಫ್ ಬಿ ಡಿ ಎಫ್ ನಂತರ ಡಿ ಎಫ್ ಬಿ ಇಸ್ ಈಕ್ವಲ್ ಟು
180 ಡಿಗ್ರಿ. ಒನ್ ಟ್ರಯಾಂಗಲ್ 3 ಆಂಗಲ್ಸ್ ಸಮ್ಮು 180 ಡಿಗ್ರಿ ಇರ್ತೈತಿ. ಎಫ್ ಬಿ ಡಿ ಅಂದ್ರೆ ಏನದ್ರಿ? ಎಫ್ ಬಿ ಡಿ ಅಂದ್ರೆ ಇದು ಏನಪ್ಪಾ ಅಂದ್ರೆ 50 ಡಿಗ್ರಿನ ಅದ. ಓಕೆ, ಪ್ಲಸ್ ಬಿ ಡಿ ಎಫ್ ಅಂದ್ರೆ ಏನದ್ರಿ? ಬಿ ಡಿ ಎಫ್ ಅಂದ್ರೆ ಏನದ್ರಿ? ವಾಯ್ ಅದ, ಪ್ಲಸ್ ಡಿ ಎಫ್ ಬಿ. ಡಿ ಎಫ್ ಬಿ ಅಂದ್ರೆ ನಮಗೆ ಗೊತ್ತಿಲ್ಲ, ಅದನ್ನ ಏನಪ್ಪಾ ಅಂತಂದ್ರೆ ಡಿ ಎಫ್ ಬಿ ಹಿಂಗೆ ಬರ್ಕೊಳ್ಳೋಣ, ಈಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಇದನ್ನು ಏನು ಮಾಡ್ಲಿಕ್ಕೆ ಬರಲ್ರಿ, ಡೈರೆಕ್ಟ್ ಆಗಿ ಇದನ್ನ ಇದೇ ರೀತಿನ ಬರ್ಕೊಳ್ಳೋಣ. 50 ಬಲಗಡೆ ಹೋದ್ರೆ ಮೈನಸ್ 50 ಅಂದ್ರೆ y ಪ್ಲಸ್ ಡಿ ಎಫ್ ಬಿ ಇಸ್ ಈಕ್ವಲ್ ಟು 130 ಡಿಗ್ರಿ ಆಗಿರ್ತದೆ. ಓಕೆ, ರೈಟ್. ಇದೊಂದು ಇಕ್ವೇಶನ್ ಆಯ್ತು, ಇದೊಂದು ಇಕ್ವೇಶನ್ ಆಯ್ತು. ದಟ್ ಎರಡು ಇಕ್ವೇಶನ್ ಸೇರಿಸಿದ್ರೆ ನಮ್ಗೆ ಏನ್ ಬರ್ತದ್ರಿ? ಎಕ್ಸ್ ಪ್ಲಸ್ ವೈ ಬರ್ತೈತಿ. ಮುಂದೆ ಏನಾಗುತ್ತೆ ಅಂತಂದ್ರೆ ವಿಚಾರ ಮಾಡೋಣಂತ. ಓಕೆ, ಇದು 1 ಆಗಿರ್ಲಿ, ಇದು 2 ಆಗಿರ್ಲಿ. ಎರಡು ಇಕ್ವೇಶನ್ ಸೇರಿಸಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಡಿ ಎಫ್ ಬಿ ಇಸ್ ಈಕ್ವಲ್ ಟು, ಈ ಕಡೆ 130 ಐತ್ರಿ, ಈ ಕಡೆ 330 ಐತಿ. ಎರಡು ಸೇರಿಸಿದ್ರೆ 260 ಆಕ್ಯತೆ. ಮುಂದೆ ಏನ್ ಮಾಡಿದ್ರಿ? ಬಿ ಸಿ ಎ ಅಂದ್ರೆ ಹೇಳಿದ್ರಿ, ಇಲ್ಲದ ಬಿ ಸಿ ಎ ಈ ಆಂಗಲ್, ಆ ನಂತರ ಇನ್ನೊಂದು ಯಾವ್ದ್ರಿ? ಡಿ ಎಫ್ ಬಿ ಈ ಆಂಗಲ್. ಓಕೆ, ದಟ್ ಈ ನಮಗೆ ಇದೇನಪ್ಪಾ ಅಂದ್ರೆ ಇದು ಏನದ್ರಿ? ಇದೇನಪ್ಪಾ ಅಂದ್ರೆ ಕ್ವಾಡ್ರಿಲೇಟರಲ್ ಅದ, ಒಂದು ಚತುರ್ಭುಜ ಅದ. ಹಂಗಂದ್ರೆ ಇದ್ರ 4 ಆಂಗಲ್ ಸಮ ಏನಪ್ಪಾ ಅಂದ್ರೆ 360 ಡಿಗ್ರಿ ಬರ್ತೈತಿ. ಇದು ನಮ್ಗೆ ಗೊತ್ತದರಿ. ಓಕೆ, ಸೊ ಇದು 300, ಇದು ಇಷ್ಟು ಸೇರಿಸಿದ್ರೆ 360 ಬರ್ತೈತಿ. ಅದರೊಳಗೆ ಇದು ಏನಂದ್ರೆ 125, ಇದು 50 ಐತಿ, ಅಂದ್ರೆ 170 ಆಯ್ತು. ಹಂಗಂದ್ರೆ ಇವೆರಡನ್ನು ಸೇರಿಸಿದ್ರೆ ಇದು 170ಕ್ಕೆ ಇನ್ನೂ ಎಷ್ಟು ಸೇರಿಸಿದ್ರೆ 360 ಬರ್ತೈತ್ರಿ? 190 ಸೇರಿದ್ರೆ ಬರ್ತೈತಿ. ಹಂಗಂದ್ರೆ ಇವೆರಡನ್ನು ಸೇರಿಸಿದ್ರೆ 190 ಡಿಗ್ರಿ ಆಕ್ಯತಿ. ಅಂದ್ರೆ ನಾವೇನ್ ಬರೀಬಹುದು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ 190 ಇಸ್ ಈಕ್ವಲ್ ಟು 260. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 190 ಬಲಗಡೆ ಹೋದ್ರೆ ಏನ್ರಿ? 260 ಮೈನಸ್ 190 ಆಗುತ್ತೆ. 260 ಮೈನಸ್ 190 ಇನ್ನು ಎಷ್ಟು ಬೇಕು ಅಂತಂದ್ರೆ 260 190 ಹೋದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 70 ಡಿಗ್ರಿ ಬಂದಿರ್ತೈತಿ. ಓಕೆನಾ? ಸೊ ನಾ ಒಂದು ಸ್ಟೆಪ್ ಅಲ್ಲಿ ಹಾರಿಸಿದ್ದೀನಿ, ದಟ್ ನಿಮ್ಗೆ ಅದು ಅರ್ಥ ಆಗುತ್ತೆ ಅಂತಂದ್ರೆ ಅನ್ಕೋತೇನೆ. ಓಕೆ, ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಇನ್ನೊಂದಷ್ಟು ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಏನದ ನೋಡ್ರಿ. ಅಂಡ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ 100 ಡಿಗ್ರಿ and if one of its interior angle is 45 degree, then other two angles of triangle are. Okay, that exterior angle ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಸೊ exterior angle ಅಂತಂದ್ರೆ ದಟ್ ಒಂದು ಟ್ರಯಾಂಗಲ್ ಅನ್ನ ಹಾಕೊಳ್ಳೋಣ, ರೈಟ್? ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಇದೇನ್ರಿ? ಎಸ್, ಇದು 100 ಡಿಗ್ರಿ ಅದ. ಎ ಬಿ ಸಿ ಇದು ಡಿ ಆಗಿರ್ಲಿ, ರೈಟ್? ಸೊ ಒನ್ ಆಫ್ ಇಟ್ಸ್ ಇಂಟೀರಿಯರ್ ಆಂಗಲ್ ಇಸ್ 45 ಡಿಗ್ರಿ. ಇದು 45 ಡಿಗ್ರಿ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ ರೀ. ಇವೆರಡು ಸೇರಿಸಿದ್ರೆ 180 ಡಿಗ್ರಿ ಆಗಬೇಕು. ಹಿಂಗಾಗಿ ಇದು ಏನಪ್ಪಾ ಅಂತಂದ್ರೆ 45 ಡಿಗ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಇದನ್ನ ಏನ್ ತಗೊಳ್ಳೋಣ ಅಂತಂದ್ರೆ 45 ಡಿಗ್ರಿ ತಗೊಳ್ಳೋಣ ಅಂತ. ಇದನ್ನ ತಗೋಬಹುದ್ರಿ. ಎರಡರೊಳಗೆ ಒಂದ್ ಏನಪ್ಪಾ ಅಂದ್ರೆ 45 ಡಿಗ್ರಿ ಐತಿ. ಓಕೆ, ಸೊ ಇದು ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರ್ಲಿ, ಇದು ಏನಾಗಿರ್ಲಿ ಅಂತಂದ್ರೆ ವೈ ಆಗಿರ್ಲಿ. ಓಕೆ, ರೈಟ್? ಸೊ ಹಂಗಂದ್ರೆ ಈಗ ಇದು 100 ಡಿಗ್ರಿ ಐತಿ ಅಂತಂದ್ರೆ 100 ಪ್ಲಸ್ y ಮಾಡಿದ್ರೆ 180 ಡಿಗ್ರಿ ಬರಬೇಕು. ಅಂದ್ರೆ y ಇಸ್ ಈಕ್ವಲ್ ಟು 100 ಬಲಗಡೆ ಹೋದ್ರೆ 180 ಮೈನಸ್ 100 ಅಂದ್ರೆ y ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ 80 ಡಿಗ್ರಿ ಆಗಿರ್ತೈತಿ. ಒಂದು 80 ಡಿಗ್ರಿ ಸಿಕ್ಕು. ಓಕೆ, ದಟ್ ಇವು ಮೂರು ಸೇರಿಸಿದ್ರೆ ಏನಪ್ಪಾ ಅಂದ್ರೆ 180 ಡಿಗ್ರಿ ಆಗ್ಬೇಕು, ಅಥವಾ ದಟ್ ಈ ಎರಡು ಆಂಗಲ್ ಸೇರಿಸಿದ್ರೆ ಏನಾಗಬೇಕು ಅಂತಂದ್ರೆ 100 ಆಗ್ಬೇಕು. ಯಾವ್ದಾದ್ರು ತಗೊಳ್ರಿ ನೀವು. ಓಕೆ, ದಟ್ ನಾವು ಎಕ್ಸ್ಟೀರಿಯರ್ ಆಂಗಲ್ಸ್ ಬಗ್ಗೆ ಮಾತಾಡೋ ಹೊತ್ತಾಗ ನಾವೇನಪ್ಪಾ ಅಂತಂದ್ರೆ ಆ ಎರಡು ಇಂಟೀರಿಯರ್ ಆಂಗಲ್ ಗೆ ಎಕ್ಸ್ಟೀರಿಯರ್ ಆಂಗಲ್ ಈಕ್ವಲ್ ಇರ್ತೈತಿ ಅಂತ ಓದಿದ್ವಿ. ಓಕೆ, 45 ಬಲಗಡೆ ಹೋಗ್ಲಿ ಅಂದ್ರೆ ಇದೇನಾಗುತ್ತೆ? 100 ಮೈನಸ್ 45 ಎಕ್ಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 55 ಡಿಗ್ರಿ ಆಗಿರ್ತೈತಿ. ಒಂದು 80 ಡಿಗ್ರಿ ಇರ್ತೈತಿ, ಇನ್ನೊಂದು 50 ಡಿಗ್ರಿ ಇರ್ತೈತಿ. 80 ಮತ್ತು 55, 80 ಮತ್ತು 55 ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್, ಇದು ನಮ್ಮ 5ನೇ ಲೆಕ್ಕ. ನೆಕ್ಸ್ಟ್ 6ನೇ ಲೆಕ್ಕ ಏನದ ನೋಡ್ರಿ. ಇನ್ ಫಿಗರ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಆಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು 6 ಡಿಗ್ರಿ. ಇದು 60 ಡಿಗ್ರಿ ಐತೆ ಏನಾಗತ್ತಾರ. ಆನಂತರ ಪಿ ಆರ್ ಡಿ 105 ಡಿಗ್ರಿ ಏನಾಗತ್ತಾರ. ದ ಮೇಜರ್ ಆಫ್ ಎಕ್ಸ್ ಈಸ್, ಈ ಎಕ್ಸ್ ಆಂಗಲ್ ಏನಾಗಿರ್ತೈತಿ ಅಂತ ಕೇಳಕತ್ತಾರೆ. ಓಕೆ, ರೈಟ್.
ಇದು 60 ಡಿಗ್ರಿ ಐತಿ ಅಂತಂದ್ರೆ ಇದು 60 ಡಿಗ್ರಿ ಐತಿ ಅಂತಂದ್ರೆ ಇದು ಎಷ್ಟು ಇರ್ತದ್ರಿ ಇದು ಸಹಿತ ಏನಪ್ಪಾ ಅಂತಂದ್ರೆ 60 ಡಿಗ್ರಿ ಇರ್ತದೆ ಕರೆಕ್ಟಾ ಇದು ಏನಂತಂದ್ರೆ 6 ಡಿಗ್ರಿ ಇರ್ತದೆ ಯಾಕಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಓಕೆ ರೈಟ್ ದಟ್ ಅಂತರ್ ಪರ್ಯಾಯ ಕೋನಗಳು ಇದು 60 ಡಿಗ್ರಿ ಇರ್ತೈತಿ ಒಪ್ಕೋತೀರಿ ಆ ನಂತರ ದಟ್ ಇದು ಎಷ್ಟು ಇರ್ತೈತಿ ಇದು ಏನಪ್ಪಾ ಅಂತಂದ್ರೆ ಇದು ಇದಕ್ಕೆ ಈಕ್ವಲ್ ಇರ್ತೈತಿ ಟೋಟಲ್ APR ಏನದಲ್ಲ ಅದು PRD ಗೆ ಈಕ್ವಲ್ ಆಗಿರ್ತೈತಿ ಯಾಕಂತಂದ್ರೆ ಇದು ಸಹಿತ ಅಂತರ್ ಪರ್ಯಾಯ ಕೋನಗಳು ಇದೇ ಇರ್ತೈತಿ ಇದು ಏನಪ್ಪಾ ಅಂದ್ರೆ ಅಷ್ಟೇ ಇರ್ತೈತಿ ಓಕೆ ರೈಟ್ ಅದು ಬೇಡ ದಟ್ ಅದು ನಮಗೆ ಇದು ನಿಮ್ ಕಾನ್ಸೆಪ್ಟ್ ಇದು ನಿಮ್ಗೆ ಸರಿ ಅನ್ಸಲ್ಲ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ ಈ ಟ್ರಯಾಂಗಲ್ ಒಳಗೆ ಇದು ಎಕ್ಸ್ಟೀರಿಯರ್ ಆಂಗಲ್ ಆಗ್ತೈತಿ ಹಂಗಂದ್ರೆ ಈ ಎಕ್ಸ್ಟೀರಿಯರ್ ಆಂಗಲ್ಸ್ ಈ ಎರಡು ಆಂಗಲ್ಸ್ ನಮಗೆ ಈಕ್ವಲ್ ಆಗಿರ್ತೈತಿ ಇದು ಒಪ್ಕೋಬಹುದ್ರಿ ಹಂಗಂದ್ರೆ ನಾವೇನ್ ಬರಿಬಹುದು ಅಂತಂದ್ರೆ 60 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 105 ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 60 ಅಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಇನ್ನು ಎಷ್ಟು ಬೇಕು ನಮಗೆ 45 ಡಿಗ್ರಿ ಬೇಕು ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿತ್ತು ಓಕೆ ಇದು 6ನೇ ಲೆಕ್ಕ ಆಗಿತ್ತು ನಂತರ 7ನೆಯ ಲೆಕ್ಕ ಏನದ್ರಿ ಇನ್ ಟ್ರಯಾಂಗಲ್ ABC DE is parallel to BC AD is 1.5 centimeter ಇದು ಏನದರಿ 1.5 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತಾರ ದಟ್ AB is 4.5 centimeter ಇದು ಟೋಟಲ್ AB ಎಷ್ಟದರಿ 4.5 centimeter ಅದ ದೆನ್ AE is 1 centimeter ಇದು AE ಏನದಲ್ರಿ ಇದು 1 centimeter ಐತಿ ದೆನ್ ದ ಲೆಂತ್ ಆಫ್ EC is ದಟ್ ಇದು ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ ಓಕೆ ದಟ್ ನಮಗ ದಟ್ ಏನ್ರಿ ಥಿಯಸ್ ಥಿಯರಂ ಪ್ರಕಾರ ದಟ್ ಥಿಯಸ್ ಥಿಯರಂ ನಾನು ನೀವು ಇದ್ರೊಳಗೆ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿಲ್ಲ ದಟ್ ಥಿಯರಿ ಒಳಗೆ ಅದು ಬಂದಿಲ್ರಿ ದಟ್ ಆ ಒಂದು ಥಿಯರಂ ಪ್ರಕಾರ ಏನಾಗಿರ್ತೈತಿ ಅಂದ್ರೆ AD ಡಿವೈಡೆಡ್ ಬೈ DB ಈಕ್ವಲ್ ಟು AE ಡಿವೈಡೆಡ್ ಬೈ EC ಆಗಿರ್ತೈತಿ ಅಕಾರ್ಡಿಂಗ್ ಟು ಥಿಯಸ್ ಥಿಯರಂ ಓಕೆ ದಟ್ 7ನೇ ಲೆಕ್ಕ ಇಲ್ಲೇ ಮಾಡಿಬಿಡ್ತೇನೆ ನನಗೆ ಇಲ್ಲಿ ಹತ್ರ ಆಗತ್ತಾ ಓಕೆ ರೈಟ್ ದಟ್ AD ಡಿವೈಡೆಡ್ ಬೈ DB is equal to AE divided by EC according to Thales theorem right ಹಂಗಂದ್ರೆ ದಟ್ ಇಲ್ಲಿ EC ಬೇಕು ನಮಗೆ ಇದು ನಮ್ಗೆ ಗೊತ್ತಿಲ್ಲ ಕಂಡುಹಿಡಿತೀವಿ EC AE ವ್ಯಾಲ್ಯೂ ನಮ್ಗೆ ಗೊತ್ತೈತಿ AD ವ್ಯಾಲ್ಯೂ ಗೊತ್ತೈತಿ DB ವ್ಯಾಲ್ಯೂ ಎಲ್ಲದರಿ DB ವ್ಯಾಲ್ಯೂ ಕೊಟ್ಟಿದ್ದಾರಾ ಇಲ್ಲ ರೀ AB ವ್ಯಾಲ್ಯೂ ಕೊಟ್ರ AB 4.5 ಸೆಂಟಿಮೀಟರ್ ಐತಿ ಅದರೊಳಗೆ ಇದು 1.5 ಸೆಂಟಿಮೀಟರ್ ಐತಿ ಅಂದ್ರೆ ಇದು ಉಳಿದಿದ್ದು ಎಷ್ಟಾಗಿರ್ತೈತಿ ಅಂತಂದ್ರೆ 3 ಸೆಂಟಿಮೀಟರ್ ಆಗಿರ್ತೈತಿ ಓಕೆನಾ ಸೊ ವ್ಯಾಲ್ಯೂಸ್ ಅನ್ನ ಹಾಕೋರಿ AD ಅಂದ್ರೆ 1.5 ಬಾಗ್ಲೆ AD ಅಂತಂದ್ರೆ 1.5 ಸೆಂಟಿಮೀಟರ್ DB ಅಂತಂದ್ರೆ 3 is equal to AE ಅಂದ್ರೆ 1 divided by EC ಓಕೆ ದಟ್ ಇಲ್ಲಿ ಏನು ಇಲ್ಲ ಅಂದ್ರೆ ಪಾಯಿಂಟ್ ಅನ್ಕೊಳ್ಳೋಣ ಸೊ ಇದು 15 ಆಗುತ್ತೆ ಪಾಯಿಂಟ್ ಇಲ್ಲ ಅನ್ಕೊಂಡ್ರೆ ಇದು 15 ಆಗುತ್ತೆ ಇದು 30 ಆಗುತ್ತೆ 15 ಒಂದ್ಲೆ 15 ಎರಡ್ಲೆ 2 ಬಲಗಡೆ ಹೋಗ್ಲಿ EC ಎಡಗಡೆ ಬರ್ಲಿ EC is equal to ಏನಾಗಿರ್ತೈತಿ ಅಂತಂದ್ರೆ 2 ಸೆಂಟಿಮೀಟರ್ ಆಗಿರ್ತೈತಿ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ ಓಕೆನಾ ನಾವಿಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೋದ್ರಿ ಇದು 1.5 ಇದು 3 ಆಗೈತಿ ಇದು ಡಬಲ್ ಅದ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಇದು ಡಬಲ್ ಇರ್ತೈತಿ ಸಿಂಪಲ್ ನೆಕ್ಸ್ಟ್ 8ನೇ ಲೆಕ್ಕ ಏನದ ನೋಡ್ರಿ ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ABC is a right angle triangle ABC ಇದೇನಪ್ಪಾ ಅಂತಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗೈತಿ ರೈಟ್ ಆಂಗಲ್ ಡೇಟ್ B ಈ ಆಂಗಲ್ ಟೋಟಲ್ B ಆಂಗಲ್ ಏನದಲ್ರಿ ಅದು 90 ಡಿಗ್ರಿ ಅದ ಇಫ್ BD is perpendicular to AC BD ಏನಪ್ಪಾ ಅಂದ್ರೆ AC ಗೆ ಪರ್ಪೆಂಡಿಕ್ಯುಲರ್ ಅದ AD 5 ಸೆಂಟಿಮೀಟರ್ ಐತಿ ಅಂತರ DC 2 ಸೆಂಟಿಮೀಟರ್ ಐತಿ ಹಂಗಂದ್ರೆ BC ವ್ಯಾಲ್ಯೂ ಏನಾಗಿರ್ತೈತಿ ದಟ್ ಈ BC ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರೆ ಓಕೆ ದಟ್ ಕ್ವಶನ್ ನಮಗೆ ಇದು ಇಷ್ಟ ಅರ್ಥ ಆಗಿದ್ರಿ ದಟ್ ನೋಡೋಣ ಅಂತ ದಟ್ ಇದನ್ನ ಸಾಲ್ವ್ ಮಾಡೋದು ಹೆಂಗಂತಂದ್ರೆ ಒಂದೊಂದು ಏನಪ್ಪಾ ಅಂತ ಡಿಸ್ಕಸ್ ಮಾಡ್ಕೊತ ಹೋಗೋಣಂತ್ರಿ ದಟ್ ಇದು 90 ಡಿಗ್ರಿ ಐತಿ ದಟ್ ಇದು ಟೋಟಲ್ ದೊಡ್ಡ ಆಂಗಲ್ ಟ್ರಯಾಂಗಲ್ ಒಳಗೆ ಇದು 90 ಡಿಗ್ರಿ ಐತಿ ಇದು 90 ಡಿಗ್ರಿ ಐತಿ ಸೊ ಇದರಿಂದ ನಮ್ಗೆ ಏನಾದ್ರು ಸಿಗ್ತದ ಅಂತಂದ್ರೆ ಏನು ಸಿಗ್ತಾ ಇಲ್ಲ ರೀ ಓಕೆ ದೊಡ್ಡ ಟ್ರಯಾಂಗಲ್ ಬೇರೆ ಇವೆರಡು ಸಣ್ಣ ಟ್ರಯಾಂಗಲ್ ಬೇರೆ ಸೊ ನಾವ್ ಏನ್ ಮಾಡೋಣ ಅಂತಂದ್ರೆ ಇದನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ ಏನ್ರಿ ಇದು x ಆಗಿರ್ಲಿ ಓಕೆ ಇದು x ಆಗಿರ್ಲಿ ದಟ್ ಇದು 90 ಡಿಗ್ರಿ ಐತಿ ಅಂದ್ರೆ ಈಚೆ ಕಡೆ ಇದು ಎಷ್ಟಾಗಿರ್ತೈತ್ರಿ ಇದು 90 ಇರ್ತೈತಿ ಇದು 90 ಅದ ಹಂಗಂದ್ರೆ ಇವೆರಡು ಕೂಡಿಸಿದ್ರೆ 90 ಇರ್ಬೇಕು ಕರೆಕ್ಟಾ ಸೊ ಇವೆರಡು ಸೇರಿಸಿದ್ರೆ 90 ಇರ್ಬೇಕು ಒಂದು x ಆಗೈತಿ ಅಂತಂದ್ರೆ ಇನ್ನೊಂದು ಏನಾಗಿರ್ತೈತ್ರಿ 90 ಮೈನಸ್ x ಆಗಿರ್ತೈತಿ ಸರಿನಾ ರೈಟ್ ಈಗ ಇದು ಟೋಟಲ್ 90 ಅದ ರೀ ಅದ್ರೊಳಗೆ ಇದು 90 ಮೈನಸ್ x ಆಗಿತ್ತು ಅಂತಂದ್ರೆ ಇದು ಏನಾಗಿರ್ತೈತ್ರಿ x ಆಗಿರ್ತೈತಿ ಅಂದ್ರೆ ಇವೆರಡು ಸೇರಿಸಿದ್ರೆ x ಕ್ಯಾನ್ಸಲ್ ಆಗಿ ನಮ್ಗೆ 90 ಉಳಿತೈತಿ ಸರಿನಾ ರೈಟ್ ಹಂಗಂದ್ರೆ ಈ ಟ್ರಯಾಂಗಲ್ ತೋಡ್ರಿ ಇದು ಟೋಟಲ್ ಏನಪ್ಪಾ ಅಂತಂದ್ರೆ ಇಷ್ಟು ಸೇರಿಸಿದ್ರೆ 180 ಇರಬೇಕು ಇದು 90 ಐತಿ ಹಂಗಂದ್ರೆ ಇವೆರಡು ಸೇರಿಸಿದ್ರೆ 90 ಇರಬೇಕು ಇದು x ಆಗೈತಿ ಅಂತಂದ್ರೆ ಇದು ಏನಾಗಿರ್ತೈತಿ ಅಂದ್ರೆ 90 ಮೈನಸ್ x ಆಗಿರ್ತೈತಿ
ಕ್ಲಿಯರ್ ರೈಟ್. ಸೊ ಈಗ ದಟ್ ನಮಗೆ ಈ ಟ್ರಯಾಂಗಲ್ ಮೂರು ಸೈಡ್ ಮೂರು ಆಂಗಲ್ ಸಿಕ್ಕವು, ಈ ಟ್ರಯಾಂಗಲ್ ಮೂರು ಆಂಗಲ್ ಸಿಕ್ಕವು. ದಟ್ ಯಾವ್ದಾವ್ದು ಯಾವ್ದಕ್ಕೆ ಸಮ ಐತಿ ಅಂತಂದ್ರೆ ಒಂದ್ಸರಿ ನೋಡ್ಬಿಡೋಣ ಅಂತ. ದಟ್ 8ನೇ ಲೆಕ್ಕ ಟ್ರಯಾಂಗಲ್ ಎ ಬಿ ಡಿ ಅಥವಾ ಟ್ರಯಾಂಗಲ್ ಎ ಡಿ ಬಿ ಅಂಡ್ ಟ್ರಯಾಂಗಲ್ ಇದೇನ್ರಿ ಬಿ ಡಿ ಸಿ. ಇವೆರಡು ಟ್ರಯಾಂಗಲ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ಬಿ ಎ ಡಿ ಅಥವಾ ಡೈರೆಕ್ಟ್ ಆಗಿ ಎಡಿಬಿ ಅಂತಂದ್ರೆ ಇಲ್ಲಿ ಎಡಿಬಿನ ಬರ್ಕೊಂಡ್ಬಿಡ್ತೀನಿ ನಾನು. ಎ ಡಿ ಬಿ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಇಲ್ಲಿ ಬಿ ಡಿ ಸಿ ಗೆ ಈಕ್ವಲ್ ಅದ. ಕರೆಕ್ಟಾ? ಆಂಗಲ್ ಬಿ ಡಿ ಸಿ ಗೆ ಈಕ್ವಲ್ ಅದ. ಎರಡು ಸಿ ಏನಪ್ಪಾ ಅಂದ್ರೆ 90 ಡಿಗ್ರಿ ಅದಾವ. ಓಕೆ, ಇಲ್ಲಿ ನೋಡಿದ್ವಿ ಅಂತಂದ್ರೆ ಯಾವ್ದ್ರಿ ಇದನ್ನ ತಗೊಂಡ್ವಿ ಅಂದ್ರೆ ಎ ಬಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಇದು ಎಕ್ಸ್ ಅದ. ಇಲ್ಲಿ ಎಕ್ಸ್ ಯಾವ್ದದ್ರಿ? ಇಲ್ಲ ಅದ ನೋಡ್ರಿ. ಆಂಗಲ್ ಬಿ ಸಿ ಡಿ ಇವೆರಡು ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಎಕ್ಸ್ ಅದಾವು. ಎರಡು ಎಕ್ಸ್ ಎಲ್ಲ ಇದಕ್ಕೆ ನಾವು ತಗೊಂಡಿದ್ವಿ ಆ ರೀತಿ. ಓಕೆ, ಸೊ ಒಂದ್ ಟ್ರಯಾಂಗಲ್ ಎರಡು ಆಂಗಲ್ಸ್, ಇನ್ನೊಂದು ಟ್ರಯಾಂಗಲ್ ಎರಡು ಆಂಗಲ್ಸ್ ಈಕ್ವಲ್ ಅದಾವು ಅಂತಂದ್ರೆ ನಾವ್ ಏನ್ ಹೇಳ್ಬೋದ್ರಿ? ದಟ್ ಇವು ಎರಡು ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಸಿಮಿಲರ್ ಅದಾವು. ಟ್ರಯಾಂಗಲ್ ಎ ಡಿ ಬಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ದಟ್ ಬಿ ಡಿ ಸಿ ಅಂತ ಬರ್ಕೊಳ್ಳೋಣ. ಡೈರೆಕ್ಟ್ ಆಗಿ ಬರ್ಕೊಳಕ್ ಬರಲ್ರಿ ಅದನ್ನ. ಯಾಕಂತಂದ್ರೆ ಇಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಗಿರ್ಬೇಕು. ಇಲ್ಲಿ ಡಿ ಅದ, ಡಿ ಗೆ ಡಿ ಈಕ್ವಲ್ ಅದ. ಇಲ್ಲಿ ಮಿಡಲ್ ಡಿ ಇದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಮಿಡಲ್ ಡಿ ನೇ ಬರಬೇಕು. ಓಕೆ, ಬಿ ಗೆ ಸಿ ಈಕ್ವಲ್ ಅದ. ಇಲ್ಲಿ ಬಿ ಲಾಸ್ಟಿಗೆ ಬಂದಿತ್ತು ಅಂತಂದ್ರೆ ಇಲ್ಲಿ ಸಿ ಲಾಸ್ಟಿಗೆ ಬರಬೇಕು. ಉಳಿದಿರೋದು ಯಾವ್ದ್ರಿ? ಬಿ ಸಿ ತಗೊಂಡಿವಿ. ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಸಾರಿ ಡಿ ಸಿ ತಗೊಂಡಿವಿ. ಉಳಿದಿರೋದು ಯಾವ್ದಪ್ಪ ಅಂದ್ರೆ ಬಿ. ದಟ್ ನಾವು ಬರ್ಕೊಂಡಿದ್ದು ಇಲ್ಲಿ ಕರೆಕ್ಟ್ ಅದ. ಓಕೆ ರೈಟ್. ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವು ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ತಾವ್ರಿ? ಸೇಮ್ ರೇಷಿಯೋ ಆಗಿರ್ತಾವು. ಹಂಗಂದ್ರೆ ನಾವ್ ಏನಪ್ಪಾ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಬಿ ಡಿ ಅಂತ ಬರೀಬಹುದು. ಎ ಡಿ ಡಿವೈಡೆಡ್ ಬೈ ಬಿ ಡಿ ಮಿಸ್ ಆದ್ರೆ ಲೆಕ್ಕನ ಹೋಗುತ್ತೆ. ರೈಟ್. ಬಿ ಡಿ ಡಿವೈಡೆಡ್ ಬೈ ಸಿ ಡಿ ಕರೆಕ್ಟ್ ರೀ. ಬಿ ಡಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಕರೆಕ್ಟಾ? ರೈಟ್. ಈಗ ದಟ್ ನಮ್ಗೆ ಏನೇನು ವ್ಯಾಲ್ಯೂಸ್ ಗೊತ್ತದಲ್ರಿ ಆ ವ್ಯಾಲ್ಯೂಸ್ ಅನ್ನ ಏನಪ್ಪಾ ಅಂದ್ರೆ ಅಲ್ಲಿ ಹಾಕೋತಾ ಹೋಗೋಣಂತ್ರಿ. ನಮ್ಗೆ ಎಡಿ ಗೊತ್ತೈತ್ರಿ ಎಷ್ಟೈತಿ ಅಂತಂದ್ರೆ 5 ಸೆಂಟಿಮೀಟರ್ ಅದ. ಬಿ ಡಿ ಗೊತ್ತೈತೇನ್ರಿ? ಬಿ ಡಿ ಲೆಂತ್ ನಮ್ಗೆ ಐಡಿಯಾ ಇಲ್ಲ. ದಟ್ ಬಿ ಡಿ ಇದನ್ನ ಬಿ ಡಿ ನೇ ಬರ್ಕೊಳ್ಳೋಣ. ಇಲ್ಲಿ ಬಿ ಡಿ ಇದು ಹಂಗ ಆಗಿರ್ಲಿ. ಡಿವೈಡೆಡ್ ಬೈ ಸಿ ಡಿ ಗೊತ್ತೇನ್ರಿ? ಗೊತ್ತದ. ಅದೇನಪ್ಪಾ ಅಂದ್ರೆ 2 ಅದ. ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಗೊತ್ತದನ? ಗೊತ್ತಿಲ್ಲ. ಬಿ ಸಿ ಗೊತ್ತದನ? ಗೊತ್ತಿಲ್ಲ. ಅದನ್ನ ನಾವು ಕಂಡುಹಿಡಿವಿ. ಓಕೆ, ದಟ್ ಇದರ ಆಧಾರದ ಮೇಲೆ ನಮಗೆ ಬಿ ಸಿ ಏನಾದ್ರೂ ಸಿಗ್ತದ? ಇಲ್ಲ ರೀ, ಸಿಗ್ತಾ ಇಲ್ಲ. ಸೊ ಏನ್ ಮಾಡೋಣ ಅಂತಂದ್ರೆ ಇವು ಮೊದಲೇ ಎರಡು ರೇಷಿಯೋನ ತಗೊಳ್ಳೋಣ. ಮೊದಲೇ ಎರಡು ರೇಷಿಯೋ ತಗೊಂಡ್ರಿ ಏನಾಗುತ್ತೆ? 5 ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಡಿವೈಡೆಡ್ ಬೈ 2. ಈ ಬಿ ಡಿ ಈ ಕಡೆ ಹೋಗ್ಲಿ, 2 ಈ ಕಡೆ ಹೋಗ್ಲಿ. ಇದೇನಾಗುತ್ತೆ? 5 ಗುಂಡ್ಲೆ 2 ಇಸ್ ಈಕ್ವಲ್ ಟು ಬಿ ಡಿ ಇಂಟು ಬಿ ಡಿ ಅಂದ್ರೆ ಬಿ ಡಿ ಸ್ಕ್ವೇರ್ ಆಗುತ್ತೆ. ದಟ್ ಬಿ ಡಿ ಇಸ್ ಈಕ್ವಲ್ ಟು 5 2 10 ಇದ್ರದ್ದು ಸ್ಕ್ವೇರ್ ರೂಟ್ ತೆಗಿತೀವಿ. ಓಕೆ, ದಟ್ ರೂಟ್ 10 ಸೆಂಟಿಮೀಟರ್ ಆಗಿರ್ತದೆ. ಬಿ ಡಿ ಸಿಕ್ತು ನಮಗೆ. ಇದು ಬಿ ಡಿ ಸಿಕ್ತು. ಓಕೆ, ಇಲ್ಲಿ ರೂಟ್ 10 ಇದನ್ನ ಬರುತ್ತೆ. ರೂಟ್ 10 ಸೆಂಟಿಮೀಟರ್. ಓಕೆ, ನಮ್ಗೆ ಅವ್ರು ಬಿ ಸಿ ಕೇಳಕತ್ತಾರ. ನಮ್ಗೆ ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಇದು ಗೊತ್ತದ, ಇದು ಗೊತ್ತದ. ಹಾಗಂದ್ರೆ ಇದನ್ನ ನಾವು ಕಂಡುಹಿಡಿಬಹುದ್ರಿ ಬೈ ಪೈಥಾಗೋರಸ್ ಥಿಯರಂ. ಓಕೆ, ಪೈಥಾಗೋರಸ್ ಥಿಯರಂ ಆಧಾರದ ಮೇಲೆ ನಾವು ಏನ್ ಬರೀಬಹುದು ಅಂತಂದ್ರೆ ದಟ್ ಇನ್ ಟ್ರಯಾಂಗಲ್ ಫಾರ್ ಟ್ರಯಾಂಗಲ್ ಏನ್ರಿ ಬಿ ಡಿ ಸಿ. ಬಿ ಡಿ ಸಿ ಟ್ರಯಾಂಗಲ್ ಆದ ಇದಕ್ಕೆ ಏನಪ್ಪಾ ಅಂತಂದ್ರೆ ದಟ್ ಹೈಪೋಟೆನ್ಯೂಸ್ ಸ್ಕ್ವೇರ್ ಅಂದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಓಕೆ, ಬಿ ಸಿ ಸ್ಕ್ವೇರ್ ನಾವು ಬಿ ಸಿ ನೇ ಬೇಕಾಗಿರೋದು ನಮಗೆ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಅಂದ್ರೆ ಬಿ ಡಿ ಅಂದ್ರೆ ಎಷ್ಟೈತ್ರಿ? ರೂಟ್ 10 ಸ್ಕ್ವೇರ್ ಪ್ಲಸ್ ಸಿ ಡಿ ಅಂದ್ರೆ ಏನ್ರಿ? ಸಿ ಡಿ ಗೊತ್ತಾ ನಮ್ಗೆ? ಇಲ್ಲಿ ಗೊತ್ತದ್ರಿ 2 ಸೆಂಟಿಮೀಟರ್ ಅದ ಅಂದ್ರೆ 2 ಸ್ಕ್ವೇರ್. ಓಕೆ, ದಟ್ ಈಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 10 ಬರ್ತೈತಿ. ಇದು 4 ಬರ್ತೈತಿ. ಬಿ ಸಿ ವ್ಯಾಲ್ಯೂ ಬೇಕು. ದಟ್ ಬಿ ಸಿ ಅಂದ್ರೆ ಏನ್ ಬೇಕ್ರಿ? ಇದ್ರ ಸ್ಕ್ವೇರ್ ರೂಟ್ ತೆಗಿತೀವಿ. 10 ಪ್ಲಸ್ 4 14. ಅದರದ್ದು ಸ್ಕ್ವೇರ್ ರೂಟ್ ರೂಟ್ 14 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋದು. ನೆಕ್ಸ್ಟ್ 9ನೇ ಲೆಕ್ಕ ಏನದ ನೋಡ್ರಿ. ದ 3 sides of a triangle are in the ratio 1/3, ratio 1/4, ratio 1/6 and its perimeter is 171 centimeter. The length of the longest side of triangle is. Okay, right. That ಒಂದು ಟ್ರಯಾಂಗಲ್ ಅದ 3 ಸೈಡ್ಸ್ ಏನಂದ್ರೆ ಯಾವ ರೇಷಿಯೋ ಒಳಗದಾವ್ರಿ? 1/3
3:1/4:1/6 ಅದಾವ. ಓಕೆ, ದಟ್ ನಮ್ಗೆ ಪ್ರಾಪರ್ ಆಗಿ ಒಂದು ನಂಬರ್ ಇದ್ವು ಅಂತಂದ್ರೆ, ಒಂದು ನ್ಯಾಚುರಲ್ ನಂಬರ್ ಓಲ್ ನಂಬರ್ ಏನಾದ್ರು ಇದ್ವು ಅಂತಂದ್ರೆ ನಾವು ಮಾಡ್ಲಿಕ್ಕೆ ಬರುತ್ತೆ. ಫ್ರಾಕ್ಷನ್ ಇದ್ರೆ ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ಏನ್ ಮಾಡೋಣ ಅಂತಾರೆ, ಇದನ್ನ ಓಲ್ ನಂಬರ್ ಕನ್ವರ್ಟ್ ಮಾಡೋಣ. ಹೆಂಗ್ ಕನ್ವರ್ಟ್ ಮಾಡೋಣ ಅಂತಂದ್ರೆ, ದಟ್ ಇವು ಮೂರು ನಂಬರ್ ಒಂದೇ ನಂಬರ್ ಇಂದ ಏನ್ರಿ ಡಿವೈಡ್ ಆಗ್ತಿರ್ಬೇಕು. ಓಕೆ, ಸಾರಿ, ಈ ಮೂರು ನಂಬರ್ ಲಿಂದ ಡಿವೈಡ್ ಆಗುವಂತ ನಂಬರ್ ಆಗಿರ್ಬೇಕು. ಅಂದ್ರೆ ಏನ್ರಿ, ಈ ಮೂರು ನಮ್ದು ಮಲ್ಟಿಪಲ್ ಆಗಿರ್ಬೇಕು. ಅಂದ್ರೆ ಇದ್ರ ಎಲ್ಸಿಎಂ ತೆಗೆಯೋಣ. ಎಲ್ಸಿಎಂ ತೆಗೆದ್ರೆ ಏನ್ ಬರೋದು, ಇದು ಏನಾಗುತ್ತೆ ಅಂತಂದ್ರೆ 12 ಬರ್ತದ್ರಿ. ಹಂಗಂದ್ರೆ ಇದನ್ನ ಪೂರ್ತಿ ಏನ್ ಮಾಡೋಣ ಅಂದ್ರೆ 12ರಿಂದ ಗುಣಿಸೋಣ. ಮೊದಲಕ್ಕೆ ಇದನ್ನ 12ರಿಂದ ಗುಣಿಸಿದ್ರೆ 3 4 12 4 ಬರ್ತತಿ. ನಂತರ 4 3 12, ನಂತರ 6 2 12. ಅಂದ್ರೆ ಅವು ಇಷ್ಟು ಏನಪ್ಪಾ ಅಂತಂದ್ರೆ ಈ ರೇಷಿಯೋ ಒಳಗ ಅದಾವ್ರಿ. ಯಾವ ರೇಷಿಯೋ ಒಳಗದವ್ರಿ? 4:3:2 ಒಳಗದಾವು. ಹಂಗಂದ್ರೆ ದಟ್ ಒಂದನೇ ಸೈಡ್ ಏನಂದ್ರೆ 4x ಆಗಿರ್ಲಿ, ಎರಡನೇ ಸೈಡ್ 3x ಆಗಿರ್ಲಿ, ಎರಡನೇ ಸೈಡ್ 3x ಆಗಿರ್ಲಿ, ಮೂರನೇ ಸೈಡ್ 2x ಆಗಿರ್ಲಿ, ಈ ಮೂರೂನು ಕೂಡಿಸಿದ್ರೆ ನಮ್ಗೆ ಏನ್ ಬರಾಕತ್ತೈತಿ ಅಂತಂದ್ರ 179 ಬರಾಕತ್ತೈತಿ. ಯಾಕಂದ್ರ 171 ಅದರದ್ದು ಪೆರಿಮೀಟರ್ ಆಗೈತಿ. ಓಕೆನಾ? ರೈಟ್. ಸೊ ಇಲ್ಲಿ ಯಾಕೆ ಎಕ್ಸ್ ತಗೊಂಡ್ರಿ? ಯಾಕೆ ಎಕ್ಸ್ ತಗೊಂಡ್ವಿ ಅಂತಂದ್ರೆ, ಈ ಮೂರು ಒಂದೇ ಅನುಪಾತ ಒಳಗದಾವ ಅಂತಂದ್ರೆ ಮೂರನ್ನು ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದ್ರ ಸಲುವಾಗಿ ನಾವು ಎಕ್ಸ್ ಅಂತ ತಗೊಂಡಿದೀವಿ. 4 3 7 7 2 9 ಎಕ್ಸ್ ಇಸ್ ಈಕ್ವಲ್ ಟು 171. 9 1 9 9 1 9 ದಟ್ 8 ಉಳಿತ್ರಿ, 81 ಆಯ್ತು. 9 9 81 ಅಂದ್ರೆ ಎಕ್ಸ್ ಈಕ್ವಲ್ ಟು 19 ಆಯ್ತು. ಸೊ ಇದ್ರೊಳಗೆ ಮೂರೊಳಗೆ ಅತಿ ದೊಡ್ಡ ಸೈಡ್ ಯಾವ್ದ್ರಿ? ಅನುಪಾತ 4 ಏನಂದ್ರೆ ಭಾಗ ಇರುವಂತದ್ದು. 4 19 30 ಸಾರಿ 19 4 76 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ನಮ್ದು ಸರಿಯಾದಂತ ಉತ್ತರ ಆಪ್ಷನ್ 3 ನಮ್ದು ರೈಟ್ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ 10ನೇ ಲೆಕ್ಕ ಏನಾದ್ರು ನೋಡ್ರಿ. ಟ್ರಯಾಂಗಲ್ PQR and triangle TQS are two equilateral triangles such that S is the midpoint of QR. The ratio of areas triangle PQR and triangle TQS is. Okay, that ಅದರದ ಎರಡರದು ಏನಪ್ಪಾ ಅಂತಂದ್ರೆ ದಟ್ ಏರಿಯಾದ ರೇಷಿಯೋ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ ದಟ್ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ ಅಂತ ತೊಂದರೆ ಇಲ್ಲ ಏನ್ರಿ. ದಟ್ ಎರಡು ಟ್ರಯಾಂಗಲ್ ಏನಾದ್ರು ಸಿಮಿಲರ್ ಅದಾವ ಅಂತಂದ್ರ ಅವುಗಳದ್ದು ಏರಿಯಾದ ರೇಷಿಯೋ ಏನಾಗಿರ್ತೈತ್ರಿ? ದಟ್ ಏರಿಯಾ ಆಫ್ ಟ್ರಯಾಂಗಲ್ PQR ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ PQR ಇನ್ನೊಂದೇನದ್ರಿ TQS ಈಸ್ ಈಕ್ವಲ್ ಟು ಎರಡು ಟ್ರಯಾಂಗಲ್ ಏನಾದ್ರು ಸಿಮಿಲರ್ ಅದಾವ ಅಂದ್ರೆ ಅವುಗಳದ್ದು ಏರಿಯಾದ ರೇಷಿಯೋ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಅವುಗಳದ್ದು ಸೈಡ್ಸ್ ಸ್ಕ್ವೇರ್ಸ್ ರೇಷಿಯೋಗೆ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ PQR ಒಳಗ ದಟ್ ಈ ಸೈಡ್ ಅನ್ನ ಬಗ್ಗೆ ನಾವು ನೋಡೋದಾಯ್ತು ಅಂದ್ರೆ ಇಲ್ಲಿ QR ಅದರಿ, ಇಲ್ಲಿ QS ಅದ. ಅಂದ್ರೆ ಇದು QR ಸ್ಕ್ವೇರ್ ಇಸ್ ಡಿವೈಡೆಡ್ ಬೈ QS ಸ್ಕ್ವೇರ್ ಆಗಿರ್ತೈತಿ. ಓಕೆನಾ? ರೈಟ್. ಸೊ ಈಗ ದಟ್ QR ಅಂದ್ರೆ ಏನ್ರಿ? ದಟ್ ಇಲ್ಲಿ QR ಅಂದ್ರೆ ಏನ್ರಿ? QR ಅಂದ್ರೆ 2QS ಅಂತ ಬರೀಬಹುದ್ರಿ. ಹಾಗಾದ್ರೆ ಇದೇನಾಗತ್ರಿ? 2QS ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ QS ಸ್ಕ್ವೇರ್ ಆಗುತ್ತೆ. ಇದನ್ನ ದಟ್ ಸ್ಕ್ವೇರ್ ಮಾಡಿದ್ರೆ ಇದು 4 ಬರ್ತ್ರಿ. ಮುಂದೆ QS ಸ್ಕ್ವೇರ್ ಡಿವೈಡೆಡ್ ಬೈ QS ಸ್ಕ್ವೇರ್ ಹೋದ್ರೆ ಇದೇನಾಗತ್ತಂದ್ರೆ 4 ಡಿವೈಡೆಡ್ ಬೈ 1 ಬರ್ತೈತಿ. ಅಂದ್ರೆ ದಟ್ ನಾವೇನ್ ಬರೀಬಹುದ್ರಿ? 4 ಡಿವೈಡೆಡ್ ಬೈ 1 ಬರ್ತೈತಿ. ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ PQR ratio area of triangle that TQS is equal to ಏನ್ ಬರ್ತೀರಿ? 4:1 ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಸರಿನಾ? ರೈಟ್. ನೆಕ್ಸ್ಟ್ 11ನೆಯ ಲೆಕ್ಕ ಏನ ನೋಡ್ರಿ. ಇನ್ ದ ಫಿಗರ್ BO and CO are bisectors of angle ABC and angle ACB. ABC ಮತ್ತು ACB ಆಂಗಲ್ಸ್ ಬೈಸೆಕ್ಟರ್ ಯಾವಪ್ಪ ಅಂತಂದ್ರೆ ಒಂದು BO ಅದರಿ, ಈಚೆ ಕಡೆ CO ಅದ. ಬೈಸೆಕ್ಟರ್ ಅಂದ್ರೆ ಏನ್ರಿ? ದಟ್ ಈ ಕಡೆ ಆಂಗಲ್ ಎಷ್ಟು ಇರ್ತೈತಿ, ಈ ಕಡೆ ಆಂಗಲ್ ಅಷ್ಟೇ ಇರ್ತೈತಿ. ಎರಡು ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಡಿವೈಡ್ ಮಾಡ್ತಿರ್ತೈತಿ. ಅದಕ್ಕೆ ನಾವು ಬೈಸೆಕ್ಟರ್ ಅಂತೇವಿ. ಇಲ್ಲಿ ಏನದಂದ್ರೆ 30 ಡಿಗ್ರಿ ಅಂದ್ರೆ ಒಳಗಡೆ ಎಷ್ಟು ಇರ್ತೈತ್ರಿ? 30 ಡಿಗ್ರಿ ಇರ್ತೈತಿ. ನಾವು ಇದನ್ನ ಇಲ್ಲಿ ಹೇಳ್ಬೋದು. ರೈಟ್. ನಂತರ ರೆಸ್ಪೆಕ್ಟಿವ್ಲಿ ಇಫ್ BAC is equal to 80 ಡಿಗ್ರಿ, BAC ಇದು 80 ಡಿಗ್ರಿ ಐತಿ ಅಂಡ್ ACO equal to 30 ಡಿಗ್ರಿ ಅದನ್ನ ನೋಡಿದ್ವಿ ನಾವು. The measure of angle BOC is, ಈ ಆಂಗಲ್ ಎಷ್ಟೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಮೊದಲಕ್ಕೆ ಈ ಆಂಗಲ್ ಗೊತ್ತಾಗಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಈ ಆಂಗಲ್ ನಮ್ ಕಡೆ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಅದ. ಪೂರ್ತಿ ಈ ಆಂಗಲ್ ಸಿಗ್ತದ ಅಂತ ನೋಡಿದ್ರೆ ಸಿಗ್ತದ್ರಿ. ಹೆಂಗ್ರಿ? ಈ ಟ್ರಯಾಂಗಲ್ ABC ಒಳಗ ನಮಗೆ ಈ ಆಂಗಲ್ ಗೊತ್ತೈತಿ, ಈ ಆಂಗಲ್ ಗೊತ್ತೈತಿ. ಈ ಆಂಗಲ್ ಕಂಡು ಹಿಡಿದು ಏನಪ್ಪಾ ಅಂದ್ರೆ ದೊಡ್ಡ ಸಮಸ್ಯೆ ಅಲ್ಲ. ದಟ್ ಈಸಿ ಆಗಿ ಕಂಡು ಹಿಡಿಬಹುದ್ರಿ. ಏನ್ರಿ? ಆಂಗಲ್
ಬಿ ಎ ಸಿ ಪ್ಲಸ್ ಅದಕ್ಕಿಂತ ಮುಂಚೆ ನಾವು ಯಾವ ಟ್ರಯಾಂಗಲ್ ಅನ್ನ ಹೇಳ್ತಾ ಇದೀವಿ ಅಂತ ಮೆನ್ಷನ್ ಮಾಡ್ಕೊಂಡ್ಬಿಡೋಣ ಅಂತ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗತ್ತೆ ರೀ. ಓಕೆ, ದಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಸಲುವಾಗಿ ನಾ ಇಷ್ಟಕೊಂಡ ಬರಿತಾ ಇದ್ದೀನಿ, ನಿಮ್ಗೆ ಎಕ್ಸಾಮ್ ಒಳಗ ಇಷ್ಟಕೊಂಡ ನಾವು ಬರೆಯುವಂತ ಅವಶ್ಯಕತೆ ಇರಂಗಿಲ್ರಿ. ಓಕೆ, ಟ್ರಯಾಂಗಲ್ ಎ ಬಿ ಸಿ ಒಳಗ ಆಂಗಲ್ ಬಿ ಎ ಸಿ ಪ್ಲಸ್ ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಎ ಸಿ ಬಿ ಮೂರು ಆಂಗಲ್ ಅನ್ನ ಸೇರಿಸಿದ್ರೆ 180 ಡಿಗ್ರಿ ಇರುತ್ತೆ. ಆಂಗಲ್ ಬಿ ಎ ಸಿ ಎಷ್ಟದ್ರಿ, ಬಿ ಎ ಸಿ ಎಷ್ಟದ ಅಂತಂದ್ರ 80 ಡಿಗ್ರಿ ಐತಿ. ಪ್ಲಸ್ ಎ ಬಿ ಸಿ ನಾವು ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕು, ಅದನ್ನ ಹಂಗೆ ಬರ್ಕೊಳ್ಳೋಣ. ಪ್ಲಸ್ ಎ ಸಿ ಬಿ ಅಂದ್ರೆ 30 ಪ್ಲಸ್ 30 ಅಂದ್ರೆ ಇದೆಷ್ಟೈತ್ರಿ 60 ಅದ, ಇಸ್ ಈಕ್ವಲ್ ಟು 180. ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಇಲ್ಲಿ 80ಕ್ಕ 60 ಕೂಡಿಸಿರ 140 ಆಕೈತಿ, ಅದು ಬಲಗಡೆ ಹೋದ್ರೆ ಮೈನಸ್ 140 ಆಗ್ತದ್ರಿ. ಅಂದ್ರ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 180 ಒಳಗೆ 140 ಹೋದ್ರೆ ಎಷ್ಟು ಬರ್ತೈತಿ ಅಂದ್ರ 40 ಡಿಗ್ರಿ ಬರ್ತೈತಿ. ಇದು ಟೋಟಲ್ ಆಗಿ 40 ಡಿಗ್ರಿ ಐತಿ. ಹಂಗಂದ್ರೆ ದಟ್ ಇದು 20 ಡಿಗ್ರಿ ಆಕೈತಿ, ಇದು 20 ಡಿಗ್ರಿ ಆಗ್ತೈತಿ. ಟೋಟಲ್ 40 ಡಿಗ್ರಿ. ಇದು ಬೈಸೆಕ್ಟರ್ ಅದ, ಅಂದ್ರೆ ಎರಡು ಈಕ್ವಲ್ ಆಗಿ ಡಿವೈಡ್ ಆಗ್ತೈತಿ. ಆಗ್ಬೋದಾ? ಈಗ ದಟ್ ಈ ಮೂರು ಆಂಗಲ್ಸ್ ಅನ್ನ ಸೇರಿಸಿದ್ರೆ ನಮ್ಗೆ ಏನಾಗ್ತದೆ 180 ಡಿಗ್ರಿ ಆಗ್ಬೇಕು. ಇದು 30, ಇದು 50 ಆಯ್ತು, ಉಳಿದಿದ್ದು ಎಷ್ಟಾಗಿರ್ತೈತಿ ಅಂತಂದ್ರೆ 130 ಡಿಗ್ರಿ ಆಗಿರ್ತೈತಿ. ಸೊ ಯಾವ್ದಕ್ಕೂ ನಾ ಇಲ್ಲೊಂದು ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀನಿ ಅದನ್ನ. ದಟ್ ಇನ್ ಟ್ರಯಾಂಗಲ್ ಬಿ ಒ ಸಿ ಏನ್ರಿ, ದಟ್ ಆಂಗಲ್ ಒ ಬಿ ಸಿ ಪ್ಲಸ್ ಆಂಗಲ್ ಬಿ ಸಿ ಒ ಅಥವಾ ಒ ಸಿ ಬಿ ಪ್ಲಸ್ ಆಂಗಲ್ ಅವ್ರು ಕೇಳಿದ್ದೇನ್ರಿ ಬಿ ಒ ಸಿ ಕೇಳ್ಯಾರ. ದಟ್ ಈಸ್ ಬಿ ಒ ಸಿ ಇಸ್ ಈಕ್ವಲ್ ಟು 180. ಇದು 20 ಪ್ಲಸ್ ಇದು 30, ಇದು ಪ್ಲಸ್ ಆಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು 180. ದಟ್ ಈಸ್ ಆಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು 30 ಪ್ಲಸ್ 20 ಪ್ಲಸ್ 30 50, ಅದು ಬಲಗಡೆ ಹೋದ್ರೆ ಮೈನಸ್ 50. ಅಂದ್ರೆ ಆಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು 130 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ನಮ್ದು ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ನಂತರ 12ನೆಯ ಲೆಕ್ಕ ಏನದ ನೋಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ, ದಟ್ ಅದನ್ನ ನಾವು ಮೆನ್ಷನ್ ಮಾಡ್ಬೇಕಂತಂದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಇಲ್ಲೂ ಒಂದ್ ಸ್ವಲ್ಪ ಸೈಡ್ ಅದಲ್ಲ, ಅದ್ರ ಸಂಬಂಧ ಅದನ್ನ ದಟ್ ಲೈನ್ ಹಾಕ್ಲಿಕ್ಕೆ ಹೋಗಲ್ಲ. ನಮ್ಗೆ ಗೊತ್ತಿರ್ಲಿ ಎ ಬಿ ಈಕ್ವಲ್ ಟು ಎ ಸಿ ಅದ. ಆಂಗಲ್ ಎ ಇಸ್ ಈಕ್ವಲ್ ಟು 48 ಡಿಗ್ರಿ, ಇದು ಏನ್ 48 ಡಿಗ್ರಿ ಅದ. ಆಂಗಲ್ ಎ ಸಿ ಡಿ ಈಕ್ವಲ್ ಟು 18 ಡಿಗ್ರಿ. ವ್ಯಾಲ್ಯೂ ಆಫ್ ಡಿ ಸಿ ಬಿ ಎಲ್ಲದ್ರಿ ಅದ, ಡಿ ಸಿ ಬಿ ಇಲ್ಲದ ನೋಡ್ರಿ. ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ಸರಿ ರೀ. ಹೆಂಗೆ ಹೆಂಗಂತಂದ್ರೆ ನಮ್ಗೊಂದಲ್ಲಿ ಹಿಂಟ್ ಅದ ರೀ. ಏನ್ ಹಿಂಟ್ ಅದ? ದಟ್ ಎ ಬಿ ಈಕ್ವಲ್ ಟು ಎ ಸಿ ಅಂತಂದ್ರ, ಎ ಬಿ ಈಕ್ವಲ್ ಟು ಎ ಸಿ ಅಂತಂದ್ರ ಆಂಗಲ್ ಎ ಬಿ ಸಿ ಮತ್ತು ಆಂಗಲ್ ಎ ಸಿ ಬಿ ಇವೆರಡು ಈಕ್ವಲ್ ಆಗಿರ್ತಾವ್ರಿ. ಆಂಗಲ್ ಎ ಬಿ ಸಿ ಈಕ್ವಲ್ ಟು ಆಂಗಲ್ ಎ ಸಿ ಬಿ. ಕಾರಣ ದಟ್ ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ. ರೈಟ್. ಏನ್ರಿ ದಟ್ ಎ ಬಿ ಸಿ ಎ ಸಿ ಬಿ ಇವೆರಡು ಆಂಗಲ್ ಈಕ್ವಲ್ ಇರ್ತಾವ್ರಿ. ಕಾರಣ ಏನಪ್ಪಾ ಅಂತಂದ್ರ ಎದ್ರ ಸಲುವಾಗಿ ದಟ್ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಅದ, ಅವರ ಕೊಟ್ಟಾರ್ರಿ. ಓಕೆನಾ? ರೈಟ್. ಹಂಗಂದ್ರೆ ದಟ್ ಇದು ಏನಪ್ಪಾ ಅಂದ್ರೆ ಟೋಟಲ್ ಆಂಗಲ್ ಎಕ್ಸ್ ಆಗಿರ್ಲಿ, ಇದು ಪೂರ್ತಿ ಆಂಗಲ್ ಏನಪ್ಪಾ ಅಂದ್ರೆ ಎಕ್ಸ್ ಆಗಿರ್ಲಿ. ಹಂಗಂದ್ರೆ ನಾವೇನ್ ಹೇಳ್ಬೋದ್ರಿ, ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಎ ಸಿ ಬಿ ಪ್ಲಸ್ ಆಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸರಿನಾ? ಎ ಬಿ ಸಿ ಅಂದ್ರೆ ಏನದ್ರಿ? ಎ ಬಿ ಸಿ ಅಂದ್ರೆ ನಮಗ್ ಗೊತ್ತಿಲ್ಲ. ದಟ್ ಇದು ಏನಾಗಿರ್ಲಿ ಅಂತಂತಂದ್ರೆ ದಟ್ ಇದು ಎಕ್ಸ್ ಆಗಿರ್ಲಿ, ಇದು ಎಕ್ಸ್ ಆಗಿರ್ಲಿ. ಓಕೆ, ಇದು ಎಕ್ಸ್ ಆಗಿರ್ಲಿ, ಇದು ಏನಪ್ಪಾ ಅಂದ್ರೆ ಟೋಟಲ್ ಎಕ್ಸ್ ಆಗ್ತತಿ. ಹಂಗಂದ್ರೆ ಇದನ್ನ ಇವನ್ನ ಏನಪ್ಪಾ ಅಂತಂದ್ರೆ ಇದು ಎಕ್ಸ್ ಆಗುತ್ತೆ, ಇದು ಎಕ್ಸ್ ಆಗುತ್ತೆ. ಹಂಗಂದ್ರೆ ದಟ್ ಎ ಬಿ ಸಿ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಸಿ ಬಿ ಅಂತಂದ್ರೆ ಇದನ್ನು ಎಕ್ಸ್ ಅಂತಂದ್ರೆ ತೊಗೊಳಕತ್ತೀವಿ, ಪ್ಲಸ್ ಬಿ ಎಸ್ ಸಿ ಅಂತಂದ್ರೆ ಇದೆಷ್ಟದ್ರಿ 48. ಓಕೆ, 180 ಎಕ್ಸ್ ಪ್ಲಸ್ ಎಕ್ಸ್ 2x 180, 48 ಬಲಗಡೆ ಹೋದ್ರೆ ಮೈನಸ್ 48. ಎಕ್ಸ್ ಇಸ್ ಇಕ್ವಲ್ ಟು 180ರಾಗ 48 ಹೋದ್ರೆ ಮೊದ್ಲಕ್ಕೆ 4 ಕಳೆದ್ರೆ 140 ಉಳಿತೈತಿ, 8 ಕಳೆದ್ರೆ 132 ಉಳಿತೈತಿ. ಇಲ್ಲಿ ಇಂಟು 2 ಅದ, ಈ ಕಡೆ ಬಂದ್ರೆ ಬಾಗ್ಲೆ 2 ಆಗುತ್ತೆ. 2 1 2, 2 6 12, 1 ಉಳಿತು, 2 6 12. ಎಕ್ಸ್ ಇಸ್ ಇಕ್ವಲ್ ಟು 66 ಡಿಗ್ರಿ. ಯಾವ್ದ್ರಿ ಅದು 66 ಡಿಗ್ರಿ? ಇದು ಪೂರ್ತಿ 66 ಡಿಗ್ರಿ ಅದ ರೀ. ಇದು ಪೂರ್ತಿ 66 ಡಿಗ್ರಿ ಅದ. ನಮಗ ಸಾರಿ, ಇದು ಎಕ್ಸ್ 66 ಡಿಗ್ರಿ ಐತಿ ಅಂದ್ರೆ ಇದು ಪೂರ್ತಿ ಏನಪ್ಪಾ ಅಂದ್ರೆ 66 ಡಿಗ್ರಿ ಐತಿ. ಆದ್ರೆ ಪೂರ್ತಿ ಕೇಳಾಕತ್ತಲ್ರಿ, ಇದು ಇಷ್ಟೇ ಕೇಳಾಕತ್ತಾರ. ಅದಷ್ಟೇ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರ 66 ಒಳಗ ಈ ಕಡೆ ಬರೀತಾ ನೋಡ್ರಿ, ಇಲ್ಲಾಂದ್ರೆ ಇಲ್ಲೇ ಬರೆಯೋಣ.
ಓಕೆ 66 ಒಳಗ 18 ಕಳೆದ್ವಿ ಅಂದ್ರೆ ನಮ್ಗೆ ಉತ್ತರ ಸಿಗ್ತೈತಿ 66 ಒಳಗ ಮೊದ್ಲೇಕ್ 10 ಕಳೆಯನ 56 ಒಳಗೆ 8 ಹೋತು ಅಂತಂದ್ರೆ 46 ಡಿಗ್ರಿ ನಮ್ದು ಆನ್ಸರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಎಲ್ಲೋ ಮಿಸ್ ಆಗೈತಿ ಏನಾಗೈತ್ರಿ 66 ಒಳಗೆ 10 ಹೋತು 56 ಒಳಗೆ 8 ಹೋದ್ರೆ 48 ಬರ್ತೈತ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿದೆ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 13 ಲೆಕ್ಕ ಏನಂದ್ರೆ ನೋಡ್ರಿ, ಟ್ರಯಾಂಗಲ್ ಎಬಿಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿಎಫ್. ಏರಿಯಾ ಆಫ್ ಟ್ರಯಾಂಗಲ್ ಎಬಿಸಿ ಈಕ್ವಲ್ ಟು 64 centimeter square. Area of triangle DEF is equal to 121 centimeter square and EF equal to 15.4 centimeter. Then the value of BC is. BC value ಏನಾಗಿರ್ತೈತಿ ಅಂತ ಕೇಳಕತ್ತಾರಿ. ದಟ್ ಆಲ್ರೆಡಿ ನಾವು ಈ ರೀತಿಯಾದಂತ ಪ್ರಾಬ್ಲಮ್ ಅನ್ನ ಮಾಡಿದೀವಿ. ದಟ್ ಏನಂತಂದ್ರೆ ದಟ್ ಏರಿಯಾ ಆಫ್ ಎರಡು ಟ್ರಯಾಂಗಲ್ ಏನಾದ್ರೂ ಸಿಮಿಲರ್ ಅದಾವು ಅಂತಂದ್ರೆ ಅವುಗಳದ್ದು ಏರಿಯಾದ ರೇಷಿಯೋ ಅದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತಂದ್ರೆ ಅವುಗಳದ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್ ದ ರೇಷಿಯೋ ಏನಾಗಿರ್ತೈತಿ ಅಂತಂದ್ರೆ ಈಕ್ವಲ್ ಆಗಿರ್ತೈತಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEF is equal to right EF equal to 15.4 ಅಂದ್ರಿ. EF ಗೆ ಏನು ಇದು ಇಲ್ಲಿ ಈಕ್ವಲ್ ಅದರಿ ದಟ್ ಏನು ಇದ BC ಅದ. ಸೊ ಹಾಗಂದ್ರೆ ಅವ್ರು ಕೇಳಿದ್ದು ಏನಂದ್ರೆ ಲಾಸ್ಟಿಗೆ ಅವ್ರು ಕೇಳಿದ್ದು ಏನಪ್ಪಾ ಅಂತಂದ್ರೆ ದಟ್ BC ವ್ಯಾಲ್ಯೂ ಕೇಳಿದಾರೆ. ಅಂದ್ರೆ ದಟ್ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಅಂತ ಬರೀಬಹುದಾ? ರೈಟ್, BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್. ದಟ್ ಟ್ರಯಾಂಗಲ್ ಆಫ್ ABC ಏನದರಿ 64 ಅದ. ಆ ನಂತರ ದಟ್ ಏರಿಯಾ ಆಫ್ ಟ್ರಯಾಂಗಲ್ DEF ಎಷ್ಟು ಅದರಿ 121 ಅದ. ದಟ್ ಇಸ್ BC ಗೊತ್ತಿಲ್ಲ ಫೈಂಡ್ ಮಾಡಬೇಕು. ದಟ್ ಡಿವೈಡೆಡ್ ಬೈ EF ಅಂದ್ರೆ ಎಷ್ಟು ಅದರಿ 15.4 ಸ್ಕ್ವೇರ್. ಓಕೆ ರೈಟ್. ಸೊ ಇದನ್ನ ಎಡಗಡೆ ತಗೊಂಬರೋಣ. ಅಂದ್ರೆ ಇದೇನಾಗತ್ರಿ ದಟ್ ಈಗ BC ಸ್ಕ್ವೇರ್ ಬೇಕು ಅಂತಂದ್ರೆ ದಟ್ ಇದ್ರದ್ದು ಸ್ಕ್ವೇರ್ ತಗೋತೀವಿ. ದಟ್ ಇಸ್ 64 ಬಾಗ್ಲೆ 121. ಇದು ಈ ಕಡೆ ಬಂದ್ರೆ 1.54 ಸ್ಕ್ವೇರ್ ಆಗ್ತತಿ ಇಸ್ ಈಕ್ವಲ್ ಟು BC. ಓಕೆ ರೈಟ್. ಸೊ ಇದನ್ನ ನಾವು ಸ್ಕ್ವೇರ್ ರೂಟ್ ತೆಗೆದ್ವಿ ಅಂತಂದ್ರೆ ಇದ್ರ ಸ್ಕ್ವೇರ್ ರೂಟ್ ಎಷ್ಟು ಬರ್ತೈತ್ರಿ 8 ಬರ್ತೈತಿ. 64 ಸ್ಕ್ವೇರ್ ರೂಟ್ 121 ಸ್ಕ್ವೇರ್ ರೂಟ್ 11 ಬರ್ತೈತಿ. ಇದು ಸ್ಕ್ವೇರ್ ಹೋಯ್ತು ಅಂತಂದ್ರೆ ಇದೇನು ಉಳಿತೈತೆ ಅಂದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 1.54 ಇಸ್ ಈಕ್ವಲ್ ಟು BC ಆಗಿರ್ತೈತಿ. ಓಕೆ 11 ಒಂದ್ಲೆ 11 11 ಒಂದ್ಲೆ 11. ಓಕೆ 11 ಒಂದ್ಲೆ 11 4 ಉಳಿತು 11 4 44. 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಬಂದಿರ್ತೈತಿ. ಓಕೆ 14 8 112. ದಟ್ ಇಸ್ BC ಇಸ್ ಈಕ್ವಲ್ ಟು 112. 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ತೀವಿ ಅಂದ್ರೆ 1.12 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ 11.2 ಸೆಂಟಿಮೀಟರ್ ಅದರಿ. 11.2 ಸೆಂಟಿಮೀಟರ್ ಇರಲ್ಲ. ಇದೇನಾಗಿರ್ತೈತಿ ಅಂತಂದ್ರೆ ದಟ್ 1.12 ಸೆಂಟಿಮೀಟರ್ ಆಗಿರ್ತೈತಿ. ಏನಂದ್ರೆ ದಟ್ ಆಪ್ಷನ್ ಒಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಓಕೆನಾ, ದಟ್ 15.4 ಸರಿ ಇಲ್ಲ ನಮ್ದು ಇಲ್ಲಿ ಬರ್ಕೊಳ್ಳೋದು ಮಿಸ್ ಆಗೈತ್ರಿ. ಇಲ್ಲಿ ಬರ್ಕೊಳ್ಳೋದು ಮಿಸ್ ಆಗೈತಿ. ಅವ್ರ ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನಮ್ದು ಮಿಸ್ ತಪ್ಪದ ಏನ್ರಿ 15.4 ಅದ. ಇದು 1.5 ಅಲ್ರಿ, ಇದು 15.4 ಅಂದ್ರೆ ಇದು 1.4 ಆಗ್ತದೆ. ಓಕೆ 14 112 ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ದಟ್ 11.2 ಸೆಂಟಿಮೀಟರ್ ಆನ್ಸರ್ ಆಗಿರ್ತೈತಿ. ಬರ್ಕೊಳ್ಳೋದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಆನ್ಸರ್ ತಪ್ಪಾಗಿರ್ತೈತಿ. ಓಕೆ ರೈಟ್. 14 ಲೆಕ್ಕ DE and F are midpoints of BC, CA and AB. Then the ratio of areas of triangle ABC and triangle DEF. ಒಂದ್ಸರಿ ಟ್ರಯಾಂಗಲ್ ಹಾಕ್ಬಿಡ್ತೇನೆ ಅದನ್ನ. ಟ್ರಯಾಂಗಲ್ ABC DEF DE ಕರೆಕ್ಟಾ? ಹಾ F ಇವೇನಪ್ಪಾ ಅಂದ್ರೆ D ಏನಪ್ಪಾ ಅಂದ್ರೆ BC ಮಿಡ್ ಪಾಯಿಂಟ್ ಆಗೈತಿ. ಓಕೆ AC ಅಥವಾ CA ಮಿಡ್ ಪಾಯಿಂಟ್ ಆಗೈತ್ರಿ. ಆಂತರ F ದಟ್ AB ಮಿಡ್ ಪಾಯಿಂಟ್ ಆಗೈತಿ. F ಇದು E. ಓಕೆ ದಟ್ ಇವು ನಿಮ್ಮ ಮೂರು ಜಾಯಿನ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಒಂದು ಟ್ರಯಾಂಗಲ್ ಸಿಗ್ತೈತಿ. ಅವ್ರ ಏನ್ ಹೇಳಕತ್ತಾರಿ ದೆನ್ ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEF ಇವುಗಳದ ರೇಷಿಯೋ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಈಗ ದಟ್ ನಾವು ಆಗ್ಲೇ ನೋಡ್ದಂಗೆ ಏನಪ್ಪಾ ಅಂತಂದ್ರೆ ಎರಡು ಟ್ರಯಾಂಗಲ್ ಇವೇನಪ್ಪಾ ಅಂದ್ರೆ ಇವೆರಡು ಟ್ರಯಾಂಗಲ್ ಏನಂದ್ರೆ ಸಿಮಿಲರ್ ಆಗಿರ್ತಾವ್ರಿ. ಯಾಕ್ರಿ ಇದು ಏನಪ್ಪಾ ಅಂತಂದ್ರೆ ಇದ್ರ ಮಿಡ್ ಪಾಯಿಂಟ್ ಅಂತಂದ್ರೆ ದಟ್ ಇದ್ರೊಳಗೆ ಏನ್ ಬರ್ತೈತಿ ಅಂತಂದ್ರೆ ಥಿಯರಮ್ ಆಧಾರದ ಮೇಲೆ ನಾವೇನ್ ಹೇಳ್ಬೋದು ಅಂತಂದ್ರೆ FE
ಇದು ಬಿ ಸಿ ಅನ್ನೋದು ಎಫ್ ಎ ಅನ್ನೋದು ಬಿ ಸಿ ಡಬಲ್ ಇರ್ತತಿ. ಇದು ಎಫ್ ಡಿ ಅನ್ನೋದು ದಟ್ ಎ ಸಿ ಡಬಲ್ ಇರ್ತತಿ. ಡಿಇ ಅನ್ನೋದು ಎ ಬಿ ಹಾಫ್ ಇರ್ತತಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ನೋಡ್ರಿ, ಇಲ್ಲಿ ಬಿ ಸಿ ಅನ್ನೋದು ಎಫ್ ಇದ್ ಡಬಲ್ ಇರ್ತತಿ, ಆನಂತರ ಎ ಬಿ ಅನ್ನೋದು ಡಿಇ ಡಬಲ್ ಇರ್ತತಿ, ಆನಂತರ ಎ ಸಿ ಅನ್ನೋದು ಎಫ್ ಡಿ ಡಬಲ್ ಇರ್ತತಿ. ವಿಚ್ ಮೀನ್ಸ್ ನಾವು ಸೇಮ್ ರೇಷಿಯೋ ಒಳಗದಾವು. ಹಿಂಗಾಗಿ ಅವು ಎರಡು ಟ್ರಯಾಂಗಲ್ ಏನಪ್ಪಾ ಅಂದ್ರೆ ಸಿಮಿಲರ್ ಆಗ್ತಾವು. ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತಂದ್ರ ಅವುಗಳದ್ದು ಏರಿಯಾ ರೇಷಿಯೋ ಏನಾಗಿರ್ತೈತಿ ಅಂದ್ರೆ ಅವುಗಳದ್ದು ಸೈಡ್ ಸ್ಕ್ವೇರ್ ರೇಷಿಯೋ ಏನಂದ್ರೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಎ ಎಫ್ ಡಿವೈಡೆಡ್ ಬೈ ಎ ಬಿ ಅಂತ ಬರೀಬಹುದು. ಎ ಎಫ್ ಡಿವೈಡೆಡ್ ಬೈ ಎ ಬಿ. ಓಕೆ, ಸಾರಿ ಉಲ್ಟಾ ಬರದ್ವಿ. ಇಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಎಫ್ ಅಂತ ಬರೀಬಹುದು. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಅಂತ ತಗೊಂಡ್ವಿ ಅಂದ್ರೆ ದಟ್ ಎ ಬಿ ದಟ್ ಅವುಗಳದ್ದು ಟ್ರಯಾಂಗಲ್ ಏರಿಯಾ ರೇಷಿಯೋ ಎ ಬಿ ಸಿ ಫಸ್ಟ್ ಅದಲ್ಲ. ಓಕೆ, ತೊಂದರೆ ಇಲ್ಲ. ರೈಟ್, ಎ ಬಿ ಅಂತಂದ್ರೆ ದಟ್ ಇದೇನದ್ರಿ 2AF ಅಂತ ಬರೀಬಹುದು. ಯಾಕಂದ್ರೆ ಇದು ಎ ಎಫ್ ಡಬಲ್ ಅದ. ಎ ಬಿ ಅನ್ನೋದು ಎ ಎಫ್ ಡಬಲ್ ಅದ. ಇದ್ರದ್ದು ಸ್ಕ್ವೇರ್ ಡಿವೈಡೆಡ್ ಬೈ ಎ ಎಫ್ ಸ್ಕ್ವೇರ್. ಓಕೆ, ಇಲ್ಲಿ ಸ್ಕ್ವೇರ್ ಬರೀಬೇಕಾಗಿತ್ತು. ಸರಿ, ಎ ಎಫ್ ಸ್ಕ್ವೇರ್. ರೈಟ್, ಓಕೆ, ದಟ್ ಏರಿಯಾ ಇದನ್ನ ಮತ್ತೆ ಇನ್ನೊಂದ್ಸರಿ ಬರ್ಕೊಳ್ಳಿ. ಇದನ್ನ ನಾ ಇಲ್ಲೇ ಬರ್ಬಿಡ್ತೀನಿ. 4AF ಸ್ಕ್ವೇರ್ ಡಿವೈಡೆಡ್ ಬೈ ಎ ಎಫ್ ಸ್ಕ್ವೇರ್. ಎ ಸ್ಕ್ವೇರ್ಗೆ ಎ ಎಫ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? 4 ಡಿವೈಡೆಡ್ ಬೈ 1 ಆಗುತ್ತೆ. ಅಂದ್ರೆ ಅದ್ರ ರೇಷಿಯೋ ಏನಾಗಿರ್ತೈತಿ ಅಂದ್ರೆ 4:1 ಆಗಿರ್ತೈತಿ. ಆಪ್ಷನ್ 3 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆ, ಸೊ ನಾವ್ ಇಲ್ಲೇ ನೋಡಿದ್ರೆ ಹೇಳ್ಬೋದು ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಟ್ಟ 4 ಟ್ರಯಾಂಗಲ್ ಅದಾವ. ಇದು ಒಂದು ಟ್ರಯಾಂಗಲ್ ಅದ. ಇವು ಏನಪ್ಪಾ ಅಂದ್ರೆ ಇದ್ರ 4 ಪಟ್ಟಿದ ಐತಿ. ಹಿಂಗಾಗಿ ಇದು ಹೊರಗಡೆ ಇದ್ದ 4 ಪಟ್ಟಿತ್ತಂದ್ರೆ ಒಳಗಡೆ 1 ಪಟ್ಟಿರ್ತೈತಿ. 4:1 ಅಂತ ಹೇಳ್ಬೋದು. ಓಕೆ, ರೈಟ್. ನಂತರ 15ನೆಯ ಲೆಕ್ಕ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ PS is equal to SQ equal to SR. PS is equal to SQ equal to SR. ಈ ಮೂರು ಸೈಡ್ ಅಂದ್ರೆ ಈಕ್ವಲ್ ನಮ್ಗೆ ಫಿಗರ್ ಒಳಗೆ ಕಾಣಿಸ್ಲಿಕ್ಕೆ. ಅಂಡ್ SPQ equal to 54 ಡಿಗ್ರಿ. SPQ ಇದು 54 ಡಿಗ್ರಿ ಐತಿ. ಫೈಂಡ್ ದ ಮೆಜರ್ ಆಫ್ ಆಂಗಲ್ Q. ಈ ಆಂಗಲ್ Q ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಇಲ್ಲಿ ಬರ್ರಿ, ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಯಾವ ಟ್ರಯಾಂಗಲ್ ರೀ? SPQ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಈ ಎರಡು ಸೈಡ್ ಈಕ್ವಲ್ ಅದಾವ ಅಂದ್ರೆ ಈ ಎರಡು ಸೈಡ್ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಅದಾವ್ರಿ. ಇದು 54 ಆಗಿತ್ತು ಅಂದ್ರೆ ಇದು ಎಷ್ಟಾದ್ರಿ? ಇದು ಸಹಿತ 54 ಡಿಗ್ರಿ ಐತಿ. ಓಕೆ, ರೈಟ್. ಇದು ಆಯ್ತು. ಆ ನಂತರ ನಮಗ ಈ ಟ್ರಯಾಂಗಲ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಈಗ ಈ ಟ್ರಯಾಂಗಲ್ ಇದೇನಾಗತ್ತೆ? ಈ ಆಂಗಲ್ ಏನಾಗತ್ರಿ? ಈ ಆಂಗಲ್ ಏನಪ್ಪಾ ಅಂದ್ರೆ ಈ ಟ್ರಯಾಂಗಲ್ SPQ ಟ್ರಯಾಂಗಲ್ ಏನಾಗತ್ತೆ ಅಂದ್ರೆ ದಟ್ ಎಕ್ಸ್ಟ್ರೀಮ್ ಆಂಗಲ್ ಆಗುತ್ತೆ. ನಾನು ಅದನ್ನ ಬರೆದು ಬಿಡ್ತೇನೆ ಇಲ್ಲಿ. ದಟ್ ಎಲ್ಲಾನು ಮೆನ್ಷನ್ ಮಾಡ್ತೇನೆ ನಾನು ಇಲ್ಲಿ. SPQ equal to angle SPQ is equal to angle SQP. SQP is equal to 54 ಡಿಗ್ರಿ. ಯಾಕಂತಂದ್ರೆ ಕಾರಣ SP equal to SQ. SP equal to SQ ಅವರೇ ಕೊಟ್ಟಿದ್ದಾರೆ. ರೈಟ್, ಓಕೆ. ಆ ನಂತರ ಆಂಗಲ್ RSQ is equal to angle SPQ plus angle SQP. ಒಂದು ನಿಮಿಷ, ಏನ್ ಬರ್ತೀವಿ ನಾವಿಲ್ಲಿ? ಏನ್ ಬರ್ತೀವಿ ಅಂತಂದ್ರೆ ಈ ಟ್ರಯಾಂಗಲ್ ಗೆ ಇದು ಏನಪ್ಪಾ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಅದ. ಎಕ್ಸ್ಟೀರಿಯರ್ ಆಂಗಲ್ ಏನಾಗಿರ್ತೈತೆ ಅಂದ್ರ ಒಳಗಡೆ ಇರುವಂತ ಇಂಟೀರಿಯರ್ ಆಂಗಲ್ಸ್ ಸಮ್ಗೆ ಈಕ್ವಲ್ ಆಗಿರ್ತೈತಿ. ಓಕೆ, ಈ ಆಂಗಲ್ ಬಿಟ್ಟು ಎರಡು ಆಂಗಲ್ ಸಮ್ಗೆ ಏನಪ್ಪಾ ಅಂದ್ರೆ ಇದು ಈಕ್ವಲ್ ಆಗಿರ್ತೈತಿ. ನಮಗ ಗೊತ್ತದ ರೀ, ಏನ್ ಗೊತ್ತದ? SPQ ಗೊತ್ತದ. ಅದೇನಪ್ಪಾ ಅಂದ್ರ 54 ಡಿಗ್ರಿ ಐತಿ. ಆ ನಂತರ ಇದು ಗೊತ್ತೈತಿ, ಇದು 54 ಡಿಗ್ರಿ ಐತಿ. ಅಂದ್ರೆ ಇದು ಟೋಟಲ್ ಏನಪ್ಪಾ ಅಂತಂದ್ರ 108 ಡಿಗ್ರಿ ಆಯ್ತು. ಓಕೆ, ರೈಟ್. ಇವು ಎರಡು ಸೈಡ್ ಏನಂದ್ರೆ ಈ ಟ್ರಯಾಂಗಲ್ ತಗೋರಿ, SRQ ಟ್ರಯಾಂಗಲ್ ತೋರಿ ಅಥವಾ SQR ಈ ಟ್ರಯಾಂಗಲ್ ತೋರಿ. ಇವೆರಡು ಸೈಡ್ ಈಕ್ವಲ್ ಅದಾವ್ರಿ. ಹಂಗಂದ್ರೆ ಇವೆರಡು ಸೈಡ್ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರ ಈಕ್ವಲ್ ಆಗಿರ್ತಾವ. ಇದು X ಇತ್ತಂದ್ರೆ ಇದು ಎಷ್ಟಾಗಿರ್ತೈತ್ರಿ? X ಆಗಿರ್ತೈತಿ. ಇದನ್ನ ನಾವು ಆಲ್ರೆಡಿ ಕಂಡಿದ್ದೀವಿ. ಇದೇನಪ್ಪಾ ಅಂದ್ರೆ 108 ಡಿಗ್ರಿ ಐತಿ. ಓಕೆ, ಅಂದ್ರೆ ಮೂರು ಆಂಗಲ್ಸ್ ಅನ್ನ ನಾವು ಕೂಡಿಸಿದ್ವಿ ಅಂತಂದ್ರೆ ನಮ್ಗೆ 180 ಡಿಗ್ರಿ ಬರಬೇಕು. ದಟ್ ಈಸ್ RSQ ಪ್ಲಸ್ SQR ಪ್ಲಸ್ QRS.
ಕ್ಯೂ ಆರ್ ಎಸ್ ಇಸ್ ಇಕ್ವಲ್ ಟು 180 ಡಿಗ್ರಿ ಆಗಿರ್ತೈತಿ. ಆರ್ ಎಸ್ ಕ್ಯೂ ಅಂತಂದ್ರೆ 108 ಪ್ಲಸ್ ಎಸ್ ಕ್ಯೂ ಆರ್ ಅಂದ್ರೆ ಇದು ಎಕ್ಸ್ ಅದ, ಇದು ಎಕ್ಸ್ ಅದ, 180. 2 ಎಕ್ಸ್ ಇಸ್ ಇಕ್ವಲ್ ಟು 180 ಮೈನಸ್ 108. ಎಕ್ಸ್ ಇಸ್ ಇಕ್ವಲ್ ಟು 180 108 ಹೋದ್ರೆ ಎಷ್ಟು ಉಳಿತೈತ್ರಿ? 72 ಉಳಿತೈತಿ. ಇಲ್ಲಿ ಗುಂಡ್ಲೆ 2 ಇದ್ದು ಈ ಕಡೆ ಹೋದ್ರೆ ಬಾಗ್ಲೆ 2 ಆಗುತ್ತಾ. 2 ಒಂದೇ 2, 2 ಮೂರ್ಲೆ 6, 1 ಹೊತ್ತು 2 ಆರ್ಲೆ 12. ಎಕ್ಸ್ ಇಸ್ ಇಕ್ವಲ್ ಟು 36 ಡಿಗ್ರಿ ಆಗಿರ್ತೈತಿ. ಅವ್ರು ಕೇಳಿದ್ದೇನಪ್ಪಾ ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟಾಗಿರ್ತೈತಿ? 36 ಡಿಗ್ರಿ ಆಗಿರ್ತೈತಿ. ಓಕೆನಾ? ಇದು ನಮ್ಮ 15ನೇ ಲೆಕ್ಕ ಆಗಿತ್ತು. ನಂತರ 16ನೆಯ ಲೆಕ್ಕ ಏನದ ನೋಡ್ರಿ. ಇನ್ ಟ್ರಯಾಂಗಲ್ ಇನ್ ದ ಫಿಗರ್ ಟ್ರಯಾಂಗಲ್ ABC is a isosceles triangle. ABC is a isosceles triangle. ಇವೆರಡು ಸೈಡ್ ಈಕ್ವಲ್ ಅದಾವ್ರಿ. ನಂತರ BC is produced to point D. BC ಏನಂದ್ರ D ತನಕ ಪ್ರೊಡ್ಯೂಸ್ ಮಾಡಿದಾರ. If CE is perpendicular to BC. BC ಗೆ ಇದು CE ಏನಂದ್ರ ಪರ್ಪೆಂಡಿಕ್ಯುಲರ್ ಅದ. ಇದು 90 ಡಿಗ್ರಿ ಐತಿ, ಇದು 90 ಡಿಗ್ರಿ ಐತಿ. ಆ ಕಡೆ ಈ ಕಡೆ ಎರಡು. ನಂತರ such that angle D is equal to half of angle D. Angle D is equal to ಇದನ್ನ ಸ್ವಲ್ಪ ಬರ್ಕೊಂಡ್ಬಿಡೋಣಂತ್ರಿ. Angle D is equal to half of angle E, that is equal to half of angle A. Half of angle A. ಓಕೆ, ಇದರ ಆಧಾರದ ಮೇಲೆ ನಾವು ಇನ್ನೊಂದು ಏನು ಬರ್ಕೋಬಹುದು ಅಂತಂದ್ರೆ angle E is equal to angle A ಅಂತ ಬರ್ಕೋಬಹುದು. ಓಕೆ, ದಟ್ ಅದ ಅವಶ್ಯಕತೆ ಬಂತಂದ್ರೆ ಅದನ್ನ ಯೂಸ್ ಮಾಡೋಣಂತ್ರಿ. ಈಗ ಅಷ್ಟೇ ಇರಲಿ ಅದು. ಓಕೆ ಸರಿ. DEA ಸಾರಿ ಡಿ ಸಿಕ್ಕೈತಿ, EA ಫೈನ್. ಲಾಸ್ಟಿಗೆ ಏನ್ ಕೇಳಿದಾರೆ ಅವರು? ದೆನ್ ದ ಮೆಜರ್ ಆಫ್ ACD ವ್ಯಾಲ್ಯೂ ಏನಾಗಿರ್ತೈತಿ, ದಟ್ ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳ್ಕಂತಾರ. ಓಕೆ, ನಮ್ಗೆ ಇಲ್ಲಿ ಆಂಗಲ್ E ಗೊತ್ತಾದ್ರೆ ಆಂಗಲ್ A ಗೊತ್ತಾಗತ್ರಿ. ಹಂಗಂದ್ರೆ ನೀವು ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಯಾವ ಟ್ರಯಾಂಗಲ್ ರೀ? CDE ಆಂಗಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಈ DA ಏನದಲ್ಲ, ಒಂದ್ ಸೆಕೆಂಡ್ ರೀ, ಈ 2 ಈ ಕಡೆ ಹೋದ್ರೆ 2 ಇಂಟು D ಆಗುತ್ತಿದ್ದು. ಅಂದ್ರೆ ದಟ್ 2 ಇಂಟು ಆಂಗಲ್ D ಇಸ್ ಈಕ್ವಲ್ ಟು ಆಂಗಲ್ E. ಇದರ ಆಧಾರದ ಮೇಲೆ ನಾನು ಇದನ್ನ ಬರ್ಕೊಂಡಿರೋದು. ಅಂದ್ರೆ ನಾವು ಡಿ ಆಂಗಲ್ ಅನ್ನ ಏನ್ ಅನ್ಕೊಳ್ಳೋಣ ಅಂದ್ರೆ ಇದನ್ನ ಎಕ್ಸ್ ಅನ್ಕೊಳ್ಳೋಣ. ಡಿ ಆಂಗಲ್ ಅನ್ನ ಏನ್ ಅನ್ಕೊಳ್ಳೋಣ? ಎಕ್ಸ್ ಅನ್ಕೊಳ್ಳೋಣ. ಇದು ಇ ಏನಂದ್ರೆ ಅದ್ರ ಡಬಲ್ ಇರ್ತೈತಿ, ಅಂದ್ರೆ ಇದೇನಾಗತ್ರಿ 2x ಆಗತ್ತ. ಅಂದ್ರೆ ಈ ಮೂರು ಆಂಗಲ್ ಅನ್ನ ಸೇರಿಸಿದ್ರೆ ನಾವು 180 ಡಿಗ್ರಿ ಬರಬೇಕು. ದಟ್ ಇನ್ ಟ್ರಯಾಂಗಲ್ ECD ಒಳಗ ದಟ್ ಮೂರು ಆಂಗಲ್ ಅನ್ನ ಸೇರಿಸಿದ್ರೆ x plus 2x plus 90. ನಾನು ಇದನ್ನ ಡೈರೆಕ್ಟ್ ಆಗಿ ಹಿಂಗ ಬರ್ಕೊಂಡ್ಬಿಡ್ತೇನೆ ನೋಡ್ರಿ. x plus 2x plus 90 is equal to 180. ಸರಿನಾ? x plus 2x plus 90 equal to 180. ಅಂದ್ರೆ ದಟ್ x plus 2x ಅಂದ್ರೆ 3x. 90 ಬಲಗಡೆ ಹೋದ್ರೆ ಮೈನಸ್ 90. 180ರಾಗ 90 ಹೋದ್ರೆ 90 ಬರ್ತೈತಿ. ಬಾಗ್ಲೆ 3. ಓಕೆ, 3 ಒಂದ್ಲೆ 3 30. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಂತ ಅಂತಂದ್ರೆ 30 ಆಯ್ತು. ಇದು ಏನಂತಂದ್ರೆ ದಟ್ ಇದು ನಮ್ದು ಇದು ಎಷ್ಟು ಬಂತ್ರಿ? ಇದು 30 ಅದ. ಇದು ಎಷ್ಟೈತಿ ಅಂತಂದ್ರೆ ಅದ್ರ ಡಬಲ್ 60 ಐತಿ. ಒಂದ್ ಸೆಕೆಂಡ್. ಆಂಗಲ್ E is equal to ಆಂಗಲ್ A ಆಗಿರ್ತೈತ್ರಿ ಇಲ್ಲಿ. ದಟ್ ಇದು ಇವೆರಡರ ಆಧಾರದ ಮೇಲೆ ನಾವೇನ್ ಬರೀಬಹುದು ಅಂತಂದ್ರೆ ದಟ್ ಆಂಗಲ್ E is equal to ಆಂಗಲ್ A ಆಗಿರ್ತೈತಿ. ಆಂಗಲ್ E ನಮ್ದು 60 ಬಂದೈತಿ ಅಂತಂದ್ರೆ ಇದೇನಾಗಿರ್ತೈತ್ರಿ? 60 ಆಗಿರ್ತೈತಿ. ಸರಿನಾ? ಆಂಗಲ್ E is equal to ಆಂಗಲ್ A. ಆಂಗಲ್ E is equal to ಆಂಗಲ್ A is equal to 60 ಡಿಗ್ರಿ. ಓಕೆ, ಈ ಟ್ರಯಾಂಗಲ್ ಬರಿ. ಈಗ ಈ ಸೈಡ್ ಇದೇನಪ್ಪಾ ಅಂತಂದ್ರೆ ಇದಕ್ಕೆ ಇವೆರಡು ಸೈಡ್ ಈಕ್ವಲ್ ಅದಾವ ಅಂದ್ರೆ ಅವುಗಳ ಅಪೋಸಿಟ್ ಸೈಡ್ಸ್ ಏನಂತಂದ್ರೆ ಈಕ್ವಲ್ ಆಗಿರ್ತಾವ. ಅಂದ್ರೆ ಇದು 60 ಆಗೈತಿ ಅಂತಂದ್ರೆ ಇದು 60 ಆಗೈತಿ. ಇದಕ್ಕೆ 60, ಇದರ ಅಪೋಸಿಟ್ 60 ಆಗೈತಿ ಅಂದ್ರೆ ಮೂರು ಸೇರಿಸಿದ್ರೆ ನಮ್ಗೆ ಏನಾಗಿರ್ಬೇಕು ಅಂತಂದ್ರೆ 180 ಆಗ್ಬೇಕು. ಹಂಗಂದ್ರೆ ಇದು ಏನಪ್ಪಾ ಅಂತಂದ್ರೆ 60 ಆಗಿರ್ತೈತಿ. ಹಂಗಂದ್ರೆ ACD ಅಂದ್ರೆ ಏನ್ರಿ? ದಟ್ ಟೋಟಲ್ 180 ಇರ್ತೈತಿ. ಅದ್ರೊಳಗೆ 60 ಕಳೆದ್ವಿ ಅಂತಂದ್ರೆ ಇದು ಎಷ್ಟು ಬರ್ತೈತಿ ಅಂತಂದ್ರೆ 180 ಡಿಗ್ರಿ ಬಂದಿರ್ತೈತಿ. ಓಕೆ, ದಟ್ ಈಸ್ ಆಂಗಲ್ ACD is equal to 180 minus 60 is equal to 120 ಡಿಗ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ನಿಮ್ಗೆ ಅರ್ಥ ಆದ್ರೆ ಸರಿ, ಇಲ್ಲ ಅಂತಂದ್ರೆ ಈ ವಿಡಿಯೋನ ಇನ್ನೊಂದ್ಸರಿ ಸಾವಕಾಶ ನೋಡ್ರಿ. ನಿಮ್ಗೆ ಏನಪ್ಪಾ ಅಂದ್ರೆ ಇದು ಒಂದು ಕ್ಲಾರಿಟಿ ಸಿಗ್ತೈತಿ. ಓಕೆ, ರೈಟ್. ನಂತರ 17ನೇ ಲೆಕ್ಕ ಏನಿದೆ ನೋಡ್ರಿ. ಇನ್ ದ ಫಿಗರ್ ABC is a triangle, measure the angle ABD is. ABD ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ABD ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಈಗ ದಟ್ ಇಲ್ಲಿ ನೋಡಿದ್ವಿ ಅಂತಂದ್ರೆ
ಇಲ್ಲಿ ನೋಡಿದ್ವಿ ಅಂತಂದ್ರೆ ಈ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡ್ರಿ. ಎ ಬಿ ಡಿ ಟ್ರಯಾಂಗಲ್ ಒಳಗ ಇದು ಏನಪ್ಪಾ ಅಂದ್ರೆ 119 ಡಿಗ್ರಿ ಅನ್ನೋದು ಏನಾಗುತ್ತೆ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಆಗುತ್ತೆ. ಓಕೆ, 119 ಅನ್ನೋದು ಏನಾಗತ್ರಿ ಎಕ್ಸ್ಟೀರಿಯರ್ ಆಂಗಲ್ ಆಗುತ್ತೆ. ಓಕೆ, ಸೊ ಈ ಎಕ್ಸ್ಟೀರಿಯರ್ ಆಂಗಲ್ ಏನಾಗಿರ್ತೈತೆ ಅಂದ್ರೆ ಇಂಟೀರಿಯರ್ ಆಂಗಲ್ಸ್ ಸಮ್ಮಿಗೆ ಈಕ್ವಲ್ ಆಗಿರ್ತೈತಿ. ಓಕೆ, ದಟ್ ಈ ಆಂಗಲ್ ಅನ್ನ ಬಿಡ್ರಿ, ಹಂಗಂದ್ರೆ ಈ ಎರಡು ಆಂಗಲ್ ಸಮ್ಮಿಗೆ ಈ 119 ಏನಾಗಿರ್ತೈತಿ ಅಂತಂದ್ರ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಇದು ಏನಾಗಿರ್ಲಿ ಅಂತಂದ್ರೆ ಇದನ್ನ ನಾ ಎಕ್ಸ್ ಅಂತ ತಗೋತೀನಿ. 62 ಪ್ಲಸ್ ಎಕ್ಸ್ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ 119ಕ್ಕೆ ಈಕ್ವಲ್ ಆಗಿರ್ತೈತಿ. 62 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 119, ಎಕ್ಸ್ ಇಸ್ ಈಕ್ವಲ್ ಟು 119 ಮೈನಸ್ 62. ದಟ್ ಎರಡಕ್ಕೂ ಒಂದೊಂದು ಕೂಡ್ಸೋಣ. 120 63 ಅಂತಂದ್ರೆ 57 ನಮ್ದು ಆನ್ಸರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಇದು ಇನ್ನೊಂದು ಮೆಥಡ್ ಇಂದ ನಾವು ಕಂಡುಹಿಡಿಬಹುದು. ಹೆಂಗಂದ್ರ ಇದು 18 ಡಿಗ್ರಿ ಐತಿ, ಇದು 119 ಐತಿ, ಇದು 18 ಐತಿ. ಇವೆರಡರ ಸಹಾಯದಿಂದ ಈ ಆಂಗಲ್ ಸಿಗ್ತೈತಿ. ಈ ಆಂಗಲ್ ಸಿಕ್ಕರೆ ಈ ಎರಡು ಆಂಗಲ್ ನಮ್ಗೆ ಗೊತ್ತದವು, ಅದ್ರದ್ದು ಟೋಟಲ್ ಆಂಗಲ್ ಸಿಗ್ತೈತಿ. ಅದ್ರೊಳಗೆ 18 ಕಳೆದ್ರು ಸಹಿತ ನಮ್ಗೆ ಏನಪ್ಪಾ ಅಂದ್ರೆ ಆನ್ಸರ್ ಬಂದಿರ್ತೈತಿ. ನೀವು ಹಂಗ್ ಮಾಡಿದ್ರು ಉತ್ತರ ಸೇಮ್ ಬರ್ತೈತಿ. ಅಷ್ಟೊಂದು ಎಫರ್ಟ್ ಹಾಕುವಂತ ಅವಶ್ಯಕತೆ ಇಲ್ಲ. ನಾವು ನಾರ್ಮಲ್ ಆಗಿ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿಯನ್ನ ನಾವೇನಾದ್ರೂ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಪಟ್ನ ನಮ್ಗೆ ಒಂದೇ ಸ್ಟೆಪ್ ಒಳಗೆ ಏನಪ್ಪಾ ಅಂದ್ರೆ ಆನ್ಸರ್ ಬಂದಿರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 18ನೇ ಲೆಕ್ಕ ಏನಾದ್ರು ನೋಡ್ರಿ. ಇನ್ ಟ್ರಯಾಂಗಲ್ PQT, PQ is equal to PT, the points R and S are on QT such that PR equal to PS. If angle PTS equal to 62 degree and RPS equal to 34 degree, then measure of angle QPR is. ಏನಾದ್ರು ಅರ್ಥ ಆಯ್ತೇನ್ರಿ? ಏನು ಅರ್ಥ ಆಗಿಲ್ಲ. ಓಕೆ, ತೊಂದರೆ ಇಲ್ಲ. ದಟ್ ನಾವು ಇದನ್ನ ಡಯಾಗ್ರಾಮ್ ಹಾಕಿದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ನೀಟಾಗಿ ಅರ್ಥ ಆಗ್ತದೆ. ಅಂಡ್ ಇನ್ ಟ್ರಯಾಂಗಲ್ PQT, ರೈಟ್, ದಟ್ ಇದನ್ನ ಹಾಕೊಳ್ಳೋಣಂತ್ರಿ. PQT ಟ್ರಯಾಂಗಲ್ ಹಾಕೊಂಡ್ವಿ. ದ ಪಾಯಿಂಟ್ಸ್ ಆರ್ ಅಂಡ್ ಎಸ್ ಆರ್ ಆನ್ QT. ಆರ್ ಅಂಡ್ ಎಸ್ ಏನಪ್ಪಾ ಅಂದ್ರೆ ಈ QT ಮೇಲೆ ಅದಾವಂತ. ಎಲ್ಲಿದಾವ ಅಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಜಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇರ್ಲಿ, ಆನ್ QT such that PR equal to PS. PR is equal to PS. ಹಂಗಂದ್ರೆ ಇಲ್ಲಿ PR ಅದರಿ, ಇಲ್ಲಿ ಏನದರಿ PS ಅದ, RS ಅದ. ಓಕೆ, PTS equal to 62 ಡಿಗ್ರಿ. ಇನ್ನೊಂದು ಏನ್ ಮಿಸ್ ಆಗಿದ್ರಿ ಇಲ್ಲಿ, PQ equal to PT ಅಂತಾರ. PQ is equal to PT. ಓಕೆ, ಆ ನಂತರ PR is equal to PS ಅನ್ನಕತ್ತಾರ. PR is equal to PS. ಇವೆರಡು ಈಕ್ವಲ್ ಅದಾವ. ರೈಟ್, ನಂತರ PTS equal to 62 ಡಿಗ್ರಿ. PTS equal to 62 ಡಿಗ್ರಿ. ಇದು 62 ಡಿಗ್ರಿ ಐತಿ. ಸ್ವಲ್ಪ ದೊಡ್ಡದಾಗಿ ಬರೆಯೋದು, 62 ಡಿಗ್ರಿ. RPS equal to 34 ಡಿಗ್ರಿ. RPS equal to 34 ಡಿಗ್ರಿ. ನಂತರ ದೆನ್ ಮೇಜರ್ ಆಫ್ QPR. ದಟ್ ಈ ಆಂಗಲ್ ಏನ್ ಆಗಿರ್ತೈತಿ ಅಂತ ಕೇಳಕತ್ತಾರೆ. ಈ ಆಂಗಲ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರೆ. ಓಕೆ, ಸರಿ. ಹೌ ಹೆಂಗ್ರಿ? ಇನ್ ಟ್ರಯಾಂಗಲ್ PQT ಇದನ್ನ ನಾವು ತಗೊಂಡ್ವಿ ಅಂತಂದ್ರೆ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಅದ. ಅದರ ಆಧಾರದ ಮನೆಯಲ್ಲಿ ನಾವು ಏನ್ ಬರೀಬಹುದು ಅಂತಂದ್ರೆ PTQ is equal to PQT is equal to ಏನ ಇವೆರಡು ಎದಕ್ಕೆ ಈಕ್ವಲ್ ಅದಾವ ಅಂದ್ರೆ 62 ಡಿಗ್ರಿ ಈಕ್ವಲ್ ಅದಾವ್ರಿ. ರೈಟ್, ಹಂಗಂದ್ರೆ ದಟ್ ಈ ಟ್ರಯಾಂಗಲ್ ಒಳಗ ದಟ್ ಇದು 62 ಅದ, ಇವೆರಡು ಈಕ್ವಲ್ ಅದಾವು. ಹಂಗಂದ್ರೆ ಇದು 62 ಇತ್ತಂದ್ರೆ ಇದು ಎಷ್ಟಿರ್ತದ್ರಿ? ಇದು 62 ಅದ. ಓಕೆ, ಹಂಗಂದ್ರೆ ಈ ಟ್ರಯಾಂಗಲ್ ಒಳಗೆ 3 ಆಂಗಲ್ ಸೇರಿಸಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ 180 ಡಿಗ್ರಿ ಸಿಗ್ತೈತಿ. ಅದರ ಆಧಾರದ ಮೇಲೆ ನಾ ಡೈರೆಕ್ಟ್ ಆಗಿ ಬರ್ಕೋತೇನ್ರಿ. 62 ಡಿಗ್ರಿ ಪ್ಲಸ್ 62 ಡಿಗ್ರಿ. ಆ ನಂತರ ಇಲ್ಲಿ ಬರೋದು ಏನಪ್ಪಾ ಅಂದ್ರೆ ಆಂಗಲ್ QPT is equal to 180 ಡಿಗ್ರಿ. ಓಕೆ, ರೈಟ್. ಸೊ ಈಗ ಆಂಗಲ್ QPT ಬೇಕು ಅಂತಂದ್ರೆ ಇದನ್ನ ಪೂರ್ತಿ ತೆಗೆದು ಆ ಕಡೆ ಹಾಕೋಣ. 62 ಪ್ಲಸ್ 62 ಅಂದ್ರೆ 124. 124 ಬಲಗಡೆ ಹೋದ್ರೆ ಮೈನಸ್ 124 ಆಗತ್ರಿ. ಅಂದ್ರೆ ಇನ್ನು ಎಷ್ಟು ಬೇಕು ನಮ್ಗೆ ಇಲ್ಲಿ ಅಂದ್ರೆ 76 ಡಿಗ್ರಿ ಬೇಕು. ಕರೆಕ್ಟಾ? ತಪ್ಪಾಗತ್ರಿ. 66 ಇಲ್ಲ, 56 ಡಿಗ್ರಿ ಬೇಕು. ಕರೆಕ್ಟ್ ರೀ? 56. ಹಾ, ಕರೆಕ್ಟ್. ಓಕೆ, QPT ಅನ್ನೋದೇನಪ್ಪಾ ಅಂತಂದ್ರೆ ಟೋಟಲ್ ಇದೇನಪ್ಪಾ ಅಂತಂದ್ರೆ 56 ಡಿಗ್ರಿ ಐತಿ. ಓಕೆ, 56 ಡಿಗ್ರಿ ಒಳಗೆ ಇದನ್ನ ನಡ್ಬರ್ಕಲ್ದ ಏನಪ್ಪಾ ಅಂತಂದ್ರೆ 34 ಡಿಗ್ರಿ ಐತಿ. ಒಂದ್ ನಿಮಿಷ, ಈ ಆಂಗಲ್ ನಮ್ಗೆ ಸಿಗ್ತದನ್ರಿ? ಇವೆರಡು ಆಂಗಲ್ ಒಳಗೆ ಇವೆರಡು ಆಂಗಲ್ ನಮ್ಗೆ ಇಲ್ಲಿ ಸಿಗ್ತಾವ. QPT ಕಂಡು ಹಿಡಿದ್ವಲ್ಲ ನಾವು, ಟೋಟಲ್ ಕಂಡು ಹಿಡಿದ್ವಿ.
ಇರ್ಲಿ, ಅದ್ರ ಬಗ್ಗೆ ನೋಡೋಣಂತ್ರಿ. ದಟ್ ಇಲ್ಲಿ ನಮ್ಗೆ ಇವೆರಡು ಆಂಗಲ್ ಸಿಗ್ತಾವ್ರಿ. ಸೊ ಹೆಂಗ್ ಸಿಗ್ತಾವ್ರಿ? ದಟ್ ಇವೆರಡು ಏನಪ್ಪಾ ಅಂತಂದ್ರೆ ಎಕ್ಸ್ ಆಗಿರ್ಲಿ, ಇದು ಎಕ್ಸ್ ಆಗಿರ್ಲಿ, ಇದು ಎಕ್ಸ್ ಆಗಿರ್ಲಿ, ಅಂದ್ರೆ ಎಕ್ಸ್ ಪ್ಲಸ್ 34 ಮಾಡಿದ್ರೆ ಅಂದ್ರೆ 180 ಬರ್ಬೇಕು ನಮ್ಗೆ. ಎಕ್ಸ್ ಪ್ಲಸ್ 34 ಡಿಗ್ರಿ ಮಾಡಿದ್ರೆ ಅಂದ್ರೆ 180 ಡಿಗ್ರಿ ಬರಬೇಕು. ಎದ್ರೊಳಗಂತಂದ್ರೆ ಟ್ರಯಾಂಗಲ್ RPS ಅಥವಾ PRS ಒಳಗ ಇವು ಇಷ್ಟನ್ನು ಸೇರಿಸಿದ್ರೆ ನಮ್ಗೆ 180 ಡಿಗ್ರಿ ಬರಬೇಕು. ದಟ್ ಎಕ್ಸ್ ಪ್ಲಸ್ ಎಕ್ಸ್ 2x 34 ಬಲಗಡೆ ಹೋದ್ರೆ -34. ಎಕ್ಸ್ ಈಸ್ ಈಕ್ವಲ್ ಟು 180 34 ಹೋದ್ರೆ ಮೊದಲು 30 ಕಳೆಯನ 150 ಆಗುತ್ತೆ. ಅದ್ರೊಳಗೆ 4 ಕಳೆಯನ 146 ಬಾಗ್ಲೆ 2 ಇಂಟು 2 ಈ ಕಡೆ ಹೋದ್ರೆ ಬಲಗಡೆ ಬಾಗ್ಲೆ 2 ಆಗುತ್ತೆ. 2 ವೇಳೆ 14 2 ಮೂರ್ಲೆ 6. ಎಕ್ಸ್ ಈಕ್ವಲ್ ಟು 73 ಡಿಗ್ರಿ. ಇದು 73 ಡಿಗ್ರಿ ಬಂತು. 73 ಡಿಗ್ರಿ ಸಾರಿ ಇದೆಲ್ಲ ರೀ, ಇದು 73 ಡಿಗ್ರಿ ಬಂತ. ಹಂಗಂದ್ರೆ ಈ ಆಂಗಲ್ ಸೇರಿಸಿದ್ರೆ ಇದಕ್ಕೆ ಈಕ್ವಲ್ ಇರ್ತೈತಿ. ಓಕೆ, ಅಂದ್ರೆ ನಮಗ ದಟ್ ಈ ಎಕ್ಸ್ ಅನ್ನೋದು ಅಥವಾ PRS ಆಂಗಲ್ PRS ಇಸ್ ಈಕ್ವಲ್ ಟು PQR ಆಂಗಲ್ PQR ಪ್ಲಸ್ ಆಂಗಲ್ QPR ಎಸ್ QPR. RPS PRS ಅಂದ್ರೆ ಏನದರಿ? PRS ಅಂದ್ರೆ ಎಕ್ಸ್ ಅದ, ಅದನ್ನ ನಾವು ಕಂಡುಹಿಡಿದೀವಿ 73 ಅದ. ಇಸ್ ಈಕ್ವಲ್ ಟು PQR ಅಂದ್ರೆ ಏನದರಿ? PQR ಅಂದ್ರೆ ಅವರೇ ಕೊಟ್ಟಿದ್ದಾರೆ, ದಟ್ 62 ಅದ, ಪ್ಲಸ್ ನಾವು ಕಂಡುಹಿಡಿಬೇಕಾಯ್ತು QPR. 62 ಎಡಗಡೆ ಹೋದ್ರೆ ಏನಾಗುತ್ತೆ? -62 ಇಸ್ ಈಕ್ವಲ್ ಟು ಆಂಗಲ್ QPR. 73 ಒಳಗ 62 ಹೋದ್ರೆ ಏನ್ ಬರ್ತ್ರಿ? 11. ದಟ್ ಈಸ್ ಆಂಗಲ್ QPR ಇಸ್ ಈಕ್ವಲ್ ಟು 11 ಡಿಗ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮಗೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಇಲ್ಲಿ ನಾವು ಇದನ್ನ ಕಂಡುಹಿಡಿದಿದ್ದು ನಮಗೆ ಇದು ಎದಕ್ಕೂ ಬಳಕೆಗೆ ಬರಲಿಲ್ಲ, ಇದು ನಮಗೆ ಅವಶ್ಯಕತೆ ಇಲ್ಲ. ಓಕೆ, ದಟ್ ಇಷ್ಟ ಇದ್ರೂ ಸಾಕು ನಮ್ಗೆ ಆನ್ಸರ್ ಬಂದಿರ್ತದೆ. ಓಕೆನಾ? ರೈಟ್. ಸೊ ದಟ್ ಎಕ್ಸಾಮ್ ಒಳಗೆ ಪ್ರಾಬ್ಲಮ್ ಮಾಡುವಾಗ ಸುಮ್ಮನೆ ನೀವು ಮಾಡ್ಕೊತ ಹೋಗ್ರಿ. ದಟ್ ನಿಮ್ಗೆ ಯಾವ್ದು ಯೂಸ್ ಆಗಿರ್ತೈತೆ ಅದು ನಿಮ್ಗೆ ಆನ್ಸರ್ ತಂದು ಕೊಟ್ಟಿರ್ತೈತಿ, ಇರ್ಲಾರ್ದು ಇಲ್ಲ, ತೊಂದರೆ ಇಲ್ಲ, ನಡೀತಿ. ನಂತರ 19ನೇ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ಟ್ರಯಾಂಗಲ್ PQR PQ equal to 4 centimeter. In triangle PQR PQ equal to 4 centimeter. ಇದು 4 ಸೆಂಟಿಮೀಟರ್ ಅದ್ರಿ. ಆನಂತರ PR equal to 6 centimeter. ಆನಂತರ QR equal to 3 centimeter. Okay, which of the following is correct? So that ಇದ್ರೊಳಗೆ ಏನಪ್ಪಾ ಅಂದ್ರೆ ದಟ್ ಆಂಗಲ್ ನಡುವೆ ರಿಲೇಷನ್ ಕೊಟ್ಟಾರ. ದಟ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಈಕ್ವಲ್, ಈ ಆಂಗಲ್ ಎರಡು ಆಂಗಲ್ ಈಕ್ವಲ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ಇಲ್ಲಿ ಎರಡು ಸೈಡ್ಸ್ ಈಕ್ವಲ್ ಇಲ್ಲ. ಓಕೆ, ದಟ್ ಇಲ್ಲಿ ನಾವು ಬರೆಯೋದಾಯ್ತು ಅಂತಂದ್ರೆ ದಟ್ PQR ಬಗ್ಗೆ ನಾವು ಬರೆಯೋದಾಯ್ತು ಅಂತಂದ್ರೆ ದಟ್ ಎಲ್ಲಾರ್ಕಿನ ದೊಡ್ಡದು ಯಾವ್ದ್ರಿ? 6 ಅದ. ಅದ್ರ ಅಪೋಸಿಟ್ ಏನದರಿ? Q ಬರ್ತೈತಿ. ಇದು ಎಲ್ಲಾರ್ಕಿನ ದೊಡ್ಡದೈತಿ. ನಂತರ ನೋಡಿದ್ವಿ ಅಂತಂದ್ರೆ ದಟ್ 4 ಅದ. ಅದ್ರ ಅಪೋಸಿಟ್ ಏನದರಿ? 6 ಅದ. ನಂತರ ನೋಡಿದ್ವಿ ಅಂತಂದ್ರೆ ದಟ್ ಆಂಗಲ್ ಏನ್ ಬರ್ತೈತ್ರಿ? 3ಕ್ಕೆ ಅಪೋಸಿಟ್ ಇರೋದು ಯಾವ್ದ್ರಿ? P. ಉಲ್ಟಾ ಬರ್ದ್ವ ನಾವು? ಸರಿ. 1ಕ್ಕೆ ದಟ್ 6 ಅಪೋಸಿಟ್ ದೊಡ್ಡದೈತಿ. ಅದಕ್ಕಿಂತ ಸಾಂದು 6 ಅದ. ಅದಕ್ಕಿಂತ ಸಾಂದ ಯಾವ್ದ್ರಿ? P ಅದ. ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿದ್ರೆ 6 P ಕಿನ ಸಾಂದ ಅದ. ಇದು ಬರಲ್ಲ ರೀ. ಇದು ಹೋಯ್ತು, ಇದು ಮೊದ್ಲೇಕ ಹೋಗ್ಯದ. ಆನಂತರ 6 Q ಕಿನ ದೊಡ್ಡದದ, ಅದು ಬರಲ್ಲ. ಹಂಗಂದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗಿರ್ತೈತಿ. QR ಕಿನ ದೊಡ್ಡದೈತಿ, ಇಲ್ಲಿನೂ QR ಕಿನ ದೊಡ್ಡದು ಐತಿ. ಓಕೆ, ರೈಟ್. ಸ್ವಲ್ಪ ನಾವು ಡೈಗ್ರಾಮ್ ಹಾಕೊಂಡು ನೀಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿದ್ರೆ ಬಂದಿರ್ತದೆ. 20ನೇ ಲೆಕ್ಕ, ಇನ್ ಟ್ರಯಾಂಗಲ್ DEF ಅಂಡ್ ಇನ್ ಟ್ರಯಾಂಗಲ್ PQR PQ ಈಕ್ವಲ್ ಟು DE. ಏನೇನ್ ಕೊಟ್ಟಾರ ನೋಡ್ರಿ? PQ ಇಸ್ ಈಕ್ವಲ್ ಟು DE. ಆನಂತರ ದಟ್ EF ಈಸ್ ಈಕ್ವಲ್ ಟು PR. ನಾನು EF ಬಲಗಡೆ ಬರ್ಕೋತೇನ್ರಿ, PR ಎಡಗಡೆ ಬರ್ಕೋತೀನಿ. ಯಾಕಂದ್ರೆ ದಟ್ PQR ಎಡಗಡೆನೆ ಬರ್ಲಿ, DEF ಬಲಗಡೆನೆ ಬರ್ಲಿ ಅನ್ನುವಂತ ಉದ್ದೇಶಕ್ಕೆ. ನಂತರ ಇನ್ನೊಂದು ಏನ್ ಕೊಟ್ಟಾರಿ? FD ಈಕ್ವಲ್ ಟು QR. FD ಎಲ್ಲಿ ಬರ್ಬೇಕ್ರಿ? ಬಲಗಡೆ ಬರಬೇಕು. ಆ ನಂತರ ಎಡಗಡೆ QR. ರೈಟ್. ಅವ್ರು ಏನ್ ಹೇಳಕತ್ತಾರಿ? ದೆನ್ ಟ್ರಯಾಂಗಲ್ DF ಎಲ್ಲಾ ಕಡೆನೂ ಎಡಗಡೆ ಏನಪ್ಪಾ ಅಂದ್ರೆ ಟ್ರಯಾಂಗಲ್ DF ಅದ. ನಾವು ಬರ್ಕೊಂಡಿದ್ದೆ ಆ ಕಡೆ ಈ ಕಡೆ ಆಯ್ತಾ? ತೊಂದರೆ ಇಲ್ಲ. DEF ಈಸ್ ಸಿಮಿಲರ್ ಅಲ್ಲ, ಕಾಂಗ್ರುಯೆಂಟ್ ಟು ಟ್ರಯಾಂಗಲ್. ಓಕೆ, ದಟ್ ಮೊದಲೇ ಬರ್ಕೊಂಡ್ಬಿಡೋಣ, ಆನ್ಸರ್ ಆನ್ಸರಿಗೆ ಹೋಗೋಣಂತ್ರಿ. D ಗೆ PQ ಅದ, ಬರ್ಕೊಂಡ್ಬಿಡೋಣ. ಆನಂತರ EF ಗೆ PR ಅದ,
ಪಿ ಆರ್ ಅದ. ಇಲ್ಲಿ ಆರ್ ಬರ್ದಿವಿ ಅಂತಂದ್ರ ನಮಗ್ ಮಿಸ್ ಆಗತ್ರಿ, ಯಾಕಂದ್ರೆ ಇಲ್ಲಿ ಕ್ಯೂ ಆರ್ ಬರಾಕತೈತಿ, ಇ ಎಫ್ ಕ್ಯೂ ಆರ್ ಬರಾಕತೈತಿ. ಅದ್ರ ಸಂಬಂಧ ಈ ಪಿ ಕ್ಯೂ ಅನ್ನ ಏನ್ ಮಾಡೋಣ ಅಂತಂದ್ರ ಕ್ಯೂ ಪಿ ಅಂತ ಬರೆಯೋಣ. ಈಗ ನೋಡ್ರಿ ಏನಾಗತ್ತ, ಪಿ ಕ್ಯೂಗೆ ಡಿ, ಪಿ ಕ್ಯೂ ಕ್ಯೂ ಪಿ ಆರ್ ಆಗ್ಲಿ ಪಿ ಕ್ಯೂ ಆರ್ ಆಗ್ಲಿ ನಡಿತೈತಿ, ಡಿ ಅದ. ಓಕೆ, ಆ ನಂತರ ಪಿ ಆರ್ ಗೆ ಇ ಎಫ್, ಪಿ ಆರ್ ಗೆ ಇ ಎಫ್ ಅದ, ರೈಟ್. ಆ ನಂತರ ಕ್ಯೂ ಆರ್ ಗೆ ಎಫ್ ಡಿ ಅದ ರೀ, ರೈಟ್. ಹಂಗಂದ್ರೆ ಇದು ನಮ್ಮ ಆನ್ಸರ್ ಆಗಿರ್ತೈತಿ, ಕ್ಯೂ ಪಿ ಆರ್ ಬರಬೇಕು. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಇಲ್ಲಿ ಡಿ ಎಫ್ ಈಕ್ವಲ್ ಟು ಪಿ ಕ್ಯೂ ಆರ್ ಅಂತ ಬರೀದ್ರೆ ಅದು ತಪ್ಪಾಗ್ತದ್ರಿ. ಈ ಆರ್ಡರ್ ನಮ್ಗೆ ಏನಪ್ಪಾ ಅಂದ್ರೆ ಬಹಳ 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 ಮ್ಯಾಟರ್ ಆಗ್ತೈತಿ. ಓಕೆ, ರೈಟ್. ನಂತರ 21ನೆಯ ಲೆಕ್ಕ ಏನ್ ನೋಡ್ರಿ, ಇಫ್ ಒನ್ ಆಂಗಲ್ ಆಫ್ ದ ಟ್ರಯಾಂಗಲ್ ಇಸ್ 110 ಡಿಗ್ರಿ, ದೆನ್ angle between bisectors of the other two angles measures. how ಎಲ್ಲ ಹೆಂಗ್ರಿ, if one angle of the triangle is 110 degree, one triangle ಅದ, ಒಂದು ಟ್ರಯಾಂಗಲ್ ಐತಿ, ಡ್ರಾ ಮಾಡ್ಕೊಳ್ಳೋಣ. ಒಂದು ಆಂಗಲ್ 110 ಡಿಗ್ರಿ ಅದರಿ, ಅದು ಬರ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಏನೈತ್ರಿ, then the angle between the bisectors of the other two angles measures. ಓಕೆ, ದಟ್ ಅದರ್ ಟೂ ಆಂಗಲ್ಸ್, ಈ ಆಂಗಲ್ ಬೈಸೆಕ್ಟರ್, ಆ ನಂತರ ಈ ಆಂಗಲ್ ಬೈಸೆಕ್ಟರ್, ಇವು ಎರಡರ ನಡುಬರ್ಕಲ್ ಆಂಗಲ್ ಏನೈತಲ್ಲ ಅದನ್ನ ಕಂಡುಹಿಡಿ ಏನಾಗತ್ತರಿ, ಎ ಬಿ ಸಿ, ಇದು ಪಾಯಿಂಟ್ ಡಿ ಆಗಿರ್ಲಿ. ದಟ್ ಈ ಆಂಗಲ್ ಏನಾಗಿರ್ತೈತಿ, ಇದೇನಪ್ಪಾ ಅಂತಂದ್ರೆ ಇದು ಈ ಎ ಬಿ ಸಿ ಆಂಗಲ್ ಬೈಸೆಕ್ಟರ್ ಆಗೈತೆ ಬಿ ಡಿ. ಆ ನಂತರ ದಟ್ ಸಿ ಡಿ, ದಟ್ ಎ ಸಿ ಬಿ ಆಂಗಲ್ ಅಂತ ಏನಪ್ಪಾ ಅಂದ್ರೆ ಬೈಸೆಕ್ಟರ್ ಆಗೈತಿ. ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಬೈಸೆಕ್ಟರ್ ಅಂದ್ರೆ ಏನ್ರಿ, ಎರಡು ಅದೇನಪ್ಪಾ ಅಂದ್ರೆ ಒಂದು ಆಂಗಲ್ ನ ಕರೆಕ್ಟ್ ಆಗಿ ಎರಡು ಡಿವೈಡ್ ಮಾಡ್ತೈತಿ. ಓಕೆ, ಇದು ಎಕ್ಸ್ ಇತ್ತಂದ್ರೆ ಇದು ಎಕ್ಸ್ ಆಗಿರ್ತೈತಿ, ಇದು ವಾಯ್ ಇತ್ತಂದ್ರೆ ಇದು ವಾಯ್ ಆಗಿರ್ತೈತಿ. ಕರೆಕ್ಟ್ ರೀ, ಸರಿ. ಹಂಗಂದ್ರೆ ನಾವು ಇಲ್ಲಿ ಏನ್ ಬರಿಬಹುದ್ರಿ, ಟ್ರಯಾಂಗಲ್ ಎ ಬಿ ಸಿ ಒಳಗ, ಇನ್ ಟ್ರಯಾಂಗಲ್ ಎ ಬಿ ಸಿ ಮೂರು ಆಂಗಲ್ಸ್ ಅನ್ನ ಸೇರಿಸಿದ್ರೆ 180 ಡಿಗ್ರಿ ಆಗುತ್ತೆ. ಇದು ಒಂದೇದು ಏನದ್ರಿ 110 ಡಿಗ್ರಿ ಅದ, ಪ್ಲಸ್ ಎರಡನೇದು ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಇದು 2x ಆಗ್ಲಿ, ಇದು y ಪ್ಲಸ್ y ಅಂದ್ರೆ 2y ಆಗ್ಲಿ, ಇಸ್ ಈಕ್ವಲ್ ಟು 180. ದಟ್ ಈ ಎಕ್ಸ್ ಇದು ಇವೆರಡರಿಗೂ 2 ಕಾಮನ್ ತೆಗೆಯೋಣ, ಎಕ್ಸ್ ಪ್ಲಸ್ y ಒಳಗಡೆ ಬರ್ತ್ರಿ, 110 ಬಲಗಡೆ ಹೋದ್ರೆ ಮೈನಸ್ 110 ಅಂದ್ರೆ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 180 ಒಳಗ 110 ಹೋದ್ರೆ ಎಷ್ಟು ಬರ್ತದ್ರಿ, 70 ಬರ್ತೈತಿ. ಬಾಗ್ಲೆ 2 ಅಂದ್ರೆ 2 ಒಂದೇ 2 ಮೂರಲೆ 5, 2 ಮೂರಲೆ 6, 1 ಉಳಿತು 2 ಐದಲೆ 10. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನ್ರಿ 35 ಡಿಗ್ರಿ ಆಗಿರುತ್ತೆ. ಓಕೆ, ಈಗ ಇಲ್ಲಿಗೆ ಬರ್ರಿ, ಎಲ್ಲಿಗೆ, ದಟ್ ಟ್ರಯಾಂಗಲ್ ಡಿ ಬಿ ಸಿ ಅಥವಾ ಬಿ ಪರವಾಗಿಲ್ಲ ಡಿ ಬಿ ಸಿ ತಗೊಳ್ಳಿ. ಈ ಡಿ ಬಿ ಸಿ ಒಳಗ ದಟ್ ನಮ್ಗೆ ಏನ್ ಆಂಗಲ್ ಬೇಕಾಗೈತ್ರಿ, ಬಿ ಡಿ ಸಿ ಆಂಗಲ್ ಬೇಕಾಗೈತಿ. ಓಕೆ, ಆಂಗಲ್ ಬಿ ಡಿ ಸಿ ಪ್ಲಸ್ ಇದು ಎಕ್ಸ್ ಇದು ವೈ, ಈ ಮೂರು ಆಂಗಲ್ಸ್ ಅನ್ನ ಸೇರಿಸಿದ್ರೆ ನಮ್ಗೆ ಏನ್ ಬರ್ತದ್ರಿ 180 ಬರಬೇಕು. ಓಕೆ, ಆಲ್ರೆಡಿ ನಾವ್ ಇಲ್ಲಿ ಕಂಡು ಹಿಡಿದೇವಿ ಏನ್ರಿ, ಎಕ್ಸ್ ಪ್ಲಸ್ ವೈ ಅಂದ್ರೆ 35 ಐತಿ, ಅಂದ್ರೆ ಆಂಗಲ್ ಬಿ ಡಿ ಸಿ ಪ್ಲಸ್ 35 ಇಸ್ ಈಕ್ವಲ್ ಟು 180, ಆಂಗಲ್ ಬಿ ಡಿ ಸಿ ಇಸ್ ಈಕ್ವಲ್ ಟು 180 ಮೈನಸ್ 35 ಅಂದ್ರೆ ಏನ್ ಬರ್ತ್ರಿ 145 ಡಿಗ್ರಿ ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗೈತೆ. ಓಕೆ, ರೈಟ್. ಸೊ ಈ ತರ ಪ್ರಾಬ್ಲಮ್ ಕೊಟ್ರೆ ಅಂತಂದ್ರೆ ಮೊದಲೇ ಡಯಾಗ್ರಾಮ್ ಹಾಕ್ರಿ, ದಟ್ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಮುಂದೆ ಏನ್ ಮಾಡ್ಬೇಕಂತ ಹೇಳಿ. ಓಕೆ, 21ನೇ ಲೆಕ್ಕ ಆಯ್ತು. ನಂತರ 22ನೆಯ ಲೆಕ್ಕ ಇಲ್ಲೇ ಮಾಡಿ ಮುಗಿಸ್ಬಿಡು. ನಂತರ 22ನೇ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಈಕ್ವಲ್ ಟು 4 ಸೆಂಟಿಮೀಟರ್, ಎ ಸಿ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಈಕ್ವಲ್ ಟು 6 ಸೆಂಟಿಮೀಟರ್. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, that PR equal to 4 cm, PQ equal to 5 cm and RQ equal to 6 cm. Triangle ABC is congruent to. Okay, ಈ ಲೆಕ್ಕಕ್ಕೆ ಏನ್ ಡಿಫರೆನ್ಸ್ ಇಲ್ರಿ, ಇಲ್ಲಿ ವ್ಯಾಲ್ಯೂ ಕೊಟ್ಟರ, ಇಲ್ಲಿ ವ್ಯಾಲ್ಯೂ ಕೊಡಲ್ಲ ಅಂತ ಡೈರೆಕ್ಟ್ ಆಗಿ ಈಕ್ವಲ್ ಟು ಅಂತ ಕೊಟ್ರ. ಸೊ ಅದನ್ನ ಮೊದಲೇ ಬರ್ಕೊಳ್ಳುವಂತ ನೀಟಾಗಿ. ಟ್ರಯಾಂಗಲ್ ಎ ಬಿ ಸಿ ಕೊಟ್ರಲ್ಲ, ಫಸ್ಟ್ ಎ ಬಿ ಸಿ ಬಗ್ಗೆ ಬರೆಯೋಣ. ಎ ಬಿ 4 ಸೆಂಟಿಮೀಟರ್ ಐತಿ, ಇದ್ರೊಳಗ 4 ಸೆಂಟಿಮೀಟರ್ ಈಕ್ವಲ್ ಇರುವಂತದ್ದು ಯಾವ್ದ್ರಿ, ಪಿ ಆರ್ ಅದ. ಎ ಬಿ ಈಕ್ವಲ್ ಟು ಪಿ ಆರ್. ನಂತರ ಬಿ ಸಿ 6 ಸೆಂಟಿಮೀಟರ್ ಐತಿ, ಇಲ್ಲಿ ಇದು ಬಿ ಸಿ ಈಕ್ವಲ್ ಇರುವಂತದ್ದು ಯಾವ್ದದ್ರಿ, ಆರ್ ಕ್ಯೂ ಅದ. ಆ ನಂತರ ನೆಕ್ಸ್ಟ್ ದಟ್ ಸಾರಿ ಎ ಸಿ ಮಿಸ್ ಮಾಡಿದ್ವಾ, ಪರವಾಗಿಲ್ಲ, ಇಲ್ಲಿ ಬರೆಯೋಣ. ಎ ಸಿ 5 ಸೆಂಟಿಮೀಟರ್ ಐತಿ, ಈ 5 ಸೆಂಟಿಮೀಟರ್ ಈಕ್ವಲ್ ಇರೋದು ಯಾವ್ದೈತಿ ಅಂತಂದ್ರೆ ಪಿ ಕ್ಯೂ ಅದ. ನಂತರ ಅವ್ರೇನಪ್ಪಾ ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಬಿ ಗೆ ಏನ್ ಈಕ್ವಲ್ ಅದರಿ, ಎ ಬಿ ಗೆ ಪಿ ಆರ್ ಈಕ್ವಲ್ ಅದ. ಪಿ ಆರ್ ಅಂತ ಬರ್ಕೊಳ್ಳೋಣ, ಇದನ್ನ ಸ್ವಲ್ಪ ದೊಡ್ಡದಾಗಿ ಇಲ್ಲಿ ಬರೆಯೋಣ. ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಬಿ ಏನ್ ಈಕ್ವಲ್ ಅದರಿ
ಪಿ ಆರ್ ಈಕ್ವಲ್ ಅದ ಪಿ ಆರ್ ಅಂತ ಬರ್ಕೋತೀನಿ. ಆನಂತರ ಬಿ ಸಿ ಏನ್ ಈಕ್ವಲ್ ಅದ್ರಿ ಆರ್ ಕ್ಯೂ ಈಕ್ವಲ್ ಅದ, ಹಂಗಂದ್ರ ಇಲ್ಲಿ ಆರ್ ಕ್ಯೂ ಅಂತ ಬರ್ಕೊಳ್ಳೋಣ. ಎ ಸಿ ಏನ್ ಈಕ್ವಲ್ ಅದ್ರಿ ಪಿ ಕ್ಯೂ ಈಕ್ವಲ್ ಅದ, ಎ ಸಿ ಗೆ ಪಿ ಕ್ಯೂ. ಎಸ್ ನಾವು ಬರೆದ್ ಕರೆಕ್ಟ್ ಐತ್ರಿ. ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಈಸ್ ಕಾಂಗ್ರುಯೆಂಟ್ ಸೈನ್ ಏನ್ ಬರ್ತ್ರಿ ಇದು ಬರ್ದು. ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಪಿ ಆರ್ ಕ್ಯೂ ಆಗಿರ್ತೈತಿ. ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ. ನಾವು ಡೈರೆಕ್ಟ್ ಆಗಿ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಐತಿ ಅಂದ್ರೆ ಈ ಕಡೆ ನಾವು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಡೈರೆಕ್ಟ್ ಆಗಿ ಬರ್ಕೊಳಿಕ್ಕಿಲ್ಲ, ಆ ತರ ಬರ್ದ್ರೆ ತಪ್ಪಾಗ್ತೈತಿ. ಅದು ಏನ್ ಅದು ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಬರೋ ತರ ಏನಪ್ಪಾ ಅಂತಂದ್ರೆ ನಾವು ಕಾಂಗ್ರುಯೆನ್ಸಿನ ಬರಿಬೇಕಾಗುತ್ತೆ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅನ್ನ ಬರಿಬೇಕಾಗುತ್ತೆ. ಓಕೆ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಇಲ್ಲಿವರೆಗೂ ನಾವೇನಪ್ಪಾ ಅಂತಂದ್ರೆ ಟ್ರಯಾಂಗಲ್ಸ್ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಒಳಗೆ ಕೇಳಿರುವಂತಹ ಕ್ವಶನ್ಸ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ದಟ್ ನಾನು ಎಲ್ಲಾ ರೀತಿಯಾದಂತಹ ಕ್ವಶನ್ ಅನ್ನು ನಾನು ಇಲ್ಲಿ ಕವರ್ ಮಾಡಿದ್ದೀನಿ ಅಂತ ಹೇಳ್ಕೊತೀನಿ. ನಮ್ಗ ಇವನ್ ಬಿಟ್ಟು ಬೇರೆ ಏನಾದ್ರೂ ಡೌಟ್ಸ್ ಇದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನು ನಾನು ಮಾಡಿರ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ಹೆಂಗನ ಮಾಡಿ ಈ ಸಾರಿ ದಟ್ ಹೆಚ್ಚು ಮಾರ್ಕ್ಸ್ ತಗೊಂಡು ದಟ್ ಈ ಪೇಪರ್ ಅನ್ನ ನೀವೆಲ್ಲರೂ ಕ್ವಾಲಿಫೈ ಆಗ್ಲಿ ಅಂತ ಹೇಳಿ ನಾನು ಇಲ್ಲಿ ಆಶಿಸ್ತೀನಿ. ದಟ್ ದೇವ್ರ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ದಟ್ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.